ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನಮ್ಮದಕ್ಕಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತ ಅಫ್ಸರ್ ಕೊಟ್ಲಿಪೇಟೆ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಹುಬ್ಬಳ್ಳಿಯ ಕಮತೀರ ಜಿಲ್ಲಾಧ್ಯಕ್ಷರಾದಂತಹ ಸಲೀಂ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವಂತಹ ರಾಜ್ಯ ಕಾರ್ಯದರ್ಶಿಗಳಾಗಿರತಕ್ಕಂತ ಅಂಕಲ್ ಚಂದ್ರು ಮತ್ತು ರಂಜಾನ್ ಕಡಿವಾಲ್ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಆರಂಭದಿಂದಲೂ ಈ ಒಂದು ಚಲೋ ಬೆಳಗಾವಿಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರತಕ್ಕಂತ ಮೈಸೂರಿನ ಯುವ ನಾಯಕ ಅಮ್ಜದ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ SDPI ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ರಿಯಾಜ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹುಬ್ಬಳ್ಳಿಯ ಯುವ ನಾಯಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗಫರ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸಲಾಂ ಅವರು ಇದ್ದಾರೆ, BR ಭಾಸ್ಕರ್ ಸಾಹೇಬ್ ಅವರು ಇದ್ದಾರೆ. ಅವರು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಅಣಿಯಾಗಲಿಕ್ಕಿದ್ದಾರೆ. ಬಂದಿರತಕ್ಕಂತ ಎಲ್ಲ ಗಣ್ಯರನ್ನ ಸ್ವಾಗತಿಸಲಿಕ್ಕಾಗಿ ಅಮ್ಜದ್ ಮೈಸೂರು ಅವರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ಶುಭ ಮುಸ್ಸಂಜೆಯ ಶುಭಾಶಯಗಳು. ಸುನ್ಯಾನ आवाज दो, आवाज दो. ಸಮಾಜದ ಭಾರತ ಕಟ್ಟುವ ನಿಟ್ಟಿನಲ್ಲಿ ಕಳೆದ ಒಂದು ದಶಕದಿಂದ ಏನು ಸಂವಿಧಾನಕ್ಕೆ ಕುತ್ತು ಬರುವಂತಹ ಕಾಲಘಟ್ಟವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನದಂದು ಬೆಳಗಾಂ ಕಡೆಗೆ ಚಲೋ ಬೆಳಗಾವಿ ಹಮ್ಮಿಕೊಂಡಿತ್ತು. ಅಂದು ಕೂಡ ನಮ್ಮ ಬೇಡಿಕೆ ಆಗಿದ್ದುದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿಗೊಳಿಸಬೇಕು. ಮುಸ್ಲಿಮರ 2B ಮೀಸಲಾತಿ ಏನಿದೆ ಅದನ್ನ ಮರುಸ್ಥಾಪಿಸಬೇಕು ಮತ್ತು ಅದನ್ನ 8% ಹೆಚ್ಚಿಸಬೇಕು. ಹಾಗೆಯೇ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ತಳ ಸಮುದಾಯಗಳನ್ನ ಮೇಲೆತ್ತುವ ನಿಟ್ಟಿನಲ್ಲಿ ಜಾತಿ ಗಣತಿ ಏನಾಗಿತ್ತು ಕಾಂತರಾಜ್ ವರದಿಯ ಹೆಸರಿನಲ್ಲಿ ಆ ಕಾಂತರಾಜ್ ವರದಿಯನ್ನ ಸ್ವೀಕರಿಸಿ ಸಾರ್ವಜನಿಕಗೊಳಿಸಬೇಕು ಮತ್ತು ಕಾಂತರಾಜ್ ವರದಿಯ ಏನು ಸರ್ಕಾರಕ್ಕೆ ಆ ವರದಿ ಮತ್ತು ಅದರ ಮೂಲಕ ತಳವರ್ಗಗಳನ್ನು ಮೇಲೆ ಎತ್ತುವ ಶಿಫಾರಸುಗಳೇನಿದ್ದವೋ ಅವುಗಳೆಲ್ಲವನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ದೃಢವಾದ ಹೆಜ್ಜೆ ಇಡಬೇಕು ಎಂಬುದು ನಮ್ಮ ಆಗ್ರಹಗಳಾಗಿತ್ತು. ಬೆಂಗಳೂರಿನಿಂದ ಹೊರಟು ರಾಜ್ಯದಾದ್ಯಂತ ಸಂಚರಿಸುತ್ತಾ ಬೆಳಗಾಂ ತಲುಪಿದ ನಮ್ಮ ಚಲೋ ಬೆಳಗಾವಿ ಜಾಥಾ ಅಲ್ಲಿಗೆ ಸರ್ಕಾರದ ಪ್ರತಿನಿಧಿಯಾಗಿ ಡಾಕ್ಟರ್ ಶರಣ್ ಬಸಪ್ಪ ಪಾಟೀಲ್ ರವರು ವೈದ್ಯಕೀಯ ಶಿಕ್ಷಣ ಸಚಿವರು ಬರ್ತಾರೆ. ನಮ್ಮ ಮನವಿಯನ್ನು ಸ್ವೀಕರಿಸಿ ಈ ತಮ್ಮ ಬೇಡಿಕೆಗಳು ಏನಿವೆ ಇವುಗಳ ಬಗ್ಗೆ ಶೀಘ್ರವೇ ನಮ್ಮ ಸರ್ಕಾರ ಕಾರ್ಯೋನ್ಮುಖವಾಗುವುದು
ಇದು ನಾಡಿನ ಮುಖ್ಯಮಂತ್ರಿಗಳ ಆಶ್ವಾಸನೆ ಆಗಿದೆ. ತಾವು ಈ ಹೋರಾಟವನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾರೆ. ಒಬ್ಬ ಹಿರಿಯರು, ಸಂಭಾವಿತ ನಾಯಕರು, ಮಂತ್ರಿಗಳು ಮುಖ್ಯಮಂತ್ರಿಯರ ಸಂದೇಶವನ್ನು ತಂದಿದ್ದಾರೆ. ಅವರು ಆಧುನಿಕ ಈ ಕಾಲಘಟ್ಟದ ಮತ್ತೊಬ್ಬ ದೇವರಾಜ ಅರಸು ಎಂಬ ಬಿರುದಾಂಕಿತರಾಗಿದ್ದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಅದನ್ನು ನಂಬಿ ನಾವು ನಮ್ಮ ಹೋರಾಟವನ್ನು ಹಿಂಪಡೆದವು. ಮತ್ತೆ 1 ವರ್ಷ ಕಳೆಯಿತು. ಈ ನಿಟ್ಟಿನಲ್ಲಿ ಮತ್ತೆ ನಾವು ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರ್ತಲೇ ಇದು. ಸರ್ಕಾರ ಲೋಕಸಭಾ ಚುನಾವಣೆ ಇನ್ನೊಂದು ಮಗದೊಂದು ನೆಪಗಳನ್ನ ಹೇಳ್ಕೊಂಡು ಕಾಲ ದೂಡ್ತಲೇ ಬಂದಿದೆ. SDP ನಾವು ಕೇಳ್ತಾ ಇರುವಂಥದ್ದು ಏನು? ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬರಬೇಕು. ಆ ಮೂಲಕ ಸರ್ಕಾರದ ಎಲ್ಲ ಸವಲತ್ತುಗಳು ಅವರಲ್ಲಿ ಸಮಾನವಾಗಿ ವಿಂಗಡಣೆ ಆಗಬೇಕು. ಮುಸ್ಲಿಮರ 2B ಮೀಸಲಾತಿ ಏನು ಹಿಂದಿನ ಬಿಜೆಪಿ ಸರ್ಕಾರ ಕೇವಲ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮೂಲಕ ಹಿಂಪಡೆದಿತ್ತು. ಅದನ್ನ ಮತ್ತೆ ಅದೇ ರೀತಿಯ ಕ್ಯಾಬಿನೆಟ್ ಮೀಟಿಂಗ್ ಮೂಲಕ ಮರುಸ್ಥಾಪಿಸಬೇಕು. ಸುಪ್ರೀಂ ಕೋರ್ಟಿನಲ್ಲಿ ಅಫಿಡವಿಟ್ ಸಲ್ಲಿಸಬೇಕು. ಅದೇ ರೀತಿ 2B ಮೀಸಲಾತಿಯನ್ನ ಏನು 4% ಇದೆ ಅದನ್ನ 8ಕ್ಕೆ ಏರಿಸಬೇಕು. ಹಾಗೂ ಬಹುಮುಖ್ಯವಾಗಿ ಕಾಂತರಾಜ್ ವರದಿಯನ್ನ ಸ್ವೀಕರಿಸಿ ಜಾರಿಗೊಳಿಸಬೇಕು. ಇವೇ ಬೇಡಿಕೆಗಳಾಗಿದ್ದುದು ಮತ್ತು ಇವೇ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಹೇಳಿ ದಲಿತರಲ್ಲಿ, ಮುಸಲ್ಮಾನರಲ್ಲಿ, ಹಿಂದುಳಿದ ವರ್ಗಗಳಲ್ಲಿ ಕನಸನ್ನ ಬಿತ್ತಿ ಸುಳ್ಳು ಆಶ್ವಾಸನೆಯನ್ನು ನೀಡಿ ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯನವರ ಸರ್ಕಾರ. ಈ ರೀತಿ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಈ ದಲಿತರಾಗ್ಲಿ, ಮುಸಲ್ಮಾನರಾಗ್ಲಿ, ಹಿಂದುಳಿದ ಜಾತಿಗಳಾಗ್ಲಿ ಒಟ್ಟಾಗಿ ಅವರ ಬೆನ್ನಿಗೆ ನಿಂತು ಇಷ್ಟೊಂದು ಬೃಹತ್ ಗಾತ್ರದ 136 ಸಂಖ್ಯೆಯ ಬಹುಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುತ್ತಾಯಿತು. ಆದರೆ ಇವರು ನಂಬಿಕೆ ದ್ರೋಹ ಮಾಡಿದ್ರು. ಈ ನಂಬಿಕೆ ದ್ರೋಹವನ್ನ ಸಹಿಸಿಕೊಂಡು ಆಗೋದಿಲ್ಲ. ಆ ಕಾರಣದಿಂದಾಗಿ ಹಿಂದುಳಿದ ಜಾತಿ ಜನಾಂಗಗಳ, ಅಲ್ಪಸಂಖ್ಯಾತ ಮುಸ್ಲಿಮರ, ದಲಿತರ ಈ ಬೇಡಿಕೆಗಳನ್ನ ಹೊತ್ಕೊಂಡು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಸುವ ನಿಟ್ಟಿನಲ್ಲಿ ಈ ನಮ್ಮ ಜಾಥಾ ಉಡುಪಿಯಿಂದ ಹೊರಟು ಬೆಳಗಾಂಗೆ ತಲುಪ್ತಾ ಇದೆ. ಇಂದು ಹುಬ್ಬಳ್ಳಿಗೆ ತಲುಪಿದೆ. ಈ ಹೊತ್ತಿನಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಈ ವೇದಿಕೆಯ ಪರವಾಗಿ ಈ ಜಾಥಾದ ಸಂಚಾಲಕರಾದ BR ಭಾಸ್ಕರ್ ಪ್ರಸಾದ್ ಸಾಹೇಬ್ರು ಇವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ರೀತಿ ಜನಪರವಾಗಿ ನಿರಂತರವಾಗಿ ಹೋರಾಡಲು ಲಕ್ಷಾಂತರ ಯುವಕರಿಗೆ, ಕನ್ನಡ ನಾಡಿನ ಲಕ್ಷಾಂತರ ಯುವಕರಿಗೆ ಪ್ರೇರೇಪಣಾ ಶಕ್ತಿಯಾಗಿರುವಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸಾಹೇಬ್ರವರು, ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಾಡಿನ ದಮನಿತ ಕಿರಣ, ಉದಯೋನ್ಮುಖ ರಾಜಕೀಯ ಪಟು,
ನೇತೃತ್ವದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾದ ಸಾಹೇಬರು ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ನ ರಾಜ್ಯ ಕಾರ್ಯದರ್ಶಿಗಳು ಧೀಮಂತ ಹೋರಾಟಗಾರರು ಆದಂತಹ ಅಂಗಡಿ ಚಂದ್ರು, ಶ್ರೀ ಅಂಗಡಿ ಚಂದ್ರರವರನ್ನು ನಾನು ಸ್ವಾಗತ ಕೊಡ್ತೇನೆ. ಹಾಗೆ SDPI ಪಕ್ಷದ ಕಾರ್ಯದರ್ಶಿಗಳಾದ ಜನಾಬ್ ರಂಜಾನ್ ಕಡಿವಾಳ್ ಸಾಹೇಬರು ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪಕ್ಷದ ಕಾರ್ಯದರ್ಶಿಗಳಾದ ಯುವಕರ ಕಣ್ಮಣಿ, ಸದಾ ಚಟುವಟಿಕೆಯ ತಳವರ್ಗಗಳ ಹಿತವನ್ನು ಬಯಸುತ್ತಾ ನಾಡಿನಾದ್ಯಂತ ಪಕ್ಷವನ್ನು ಸಂಘಟಿಸುತ್ತಾ ಜನರಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಅವುಗಳನ್ನು ಪಡೆದುಕೊಳ್ಳಲು ಹೋರಾಟ ಮಾಡುವ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಾ ನಮ್ಮ ಚೈತನ್ಯದಾಯಕ ಯುವ ನಾಯಕ SDPI ಪಕ್ಷದ ರಾಜ್ಯ ಕಾರ್ಯದರ್ಶಿ ಜನಾಬ್ ರಿಯಾಜ್ ಕಡಂಬು ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯುವ ನಾಯಕ ಜನಾಬ್ ಸಲೀಂ ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಹುಬ್ಬಳ್ಳಿಯ ಮತ್ತೊಬ್ಬ ಯುವ ನಾಯಕ ಗಫೂರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಜನಾಬ್ ಫಯಾಜ್ ಸಾಹೇಬ್ ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಯುವ ಮನಸ್ಸುಗಳಿಗೆ ಪಕ್ಷದ ಒಂದೇ ಒಂದು ಕರೆಗೆ ಹೋಗೊಟ್ಟು ಯಾವಾಗಲೂ ಹೋರಾಟಕ್ಕೆ ಅಣಿಯಾಗಿರುವಂತಹ ತಳ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಲು ಸದಾ ಸಿದ್ಧ ಇರುವಂತಹ ನನ್ನೆಲ್ಲ ಯುವ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಸಭೆಗೆ ಆಗಮಿಸಿರುವಂತಹ ನನ್ನೆಲ್ಲ ತಾಯಂದಿರಿಗೂ ಸಹೋದರಿಯರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಹಾಗೆಯೇ ಸಾರ್ವಜನಿಕ ಬಂಧುಗಳು ಏನು ಬಂದಿದ್ದಾರೆ ಇಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಿದಂತಹ ಹುಬ್ಬಳ್ಳಿ ಮಹಾನಗರದ ಪೊಲೀಸ್ ವ್ಯವಸ್ಥೆಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮನ್ನು ಹೃತ್ಪೂರ್ವಕವಾಗಿ ಈ ಜಾಥಾವನ್ನ ಹೃತ್ಪೂರ್ವಕವಾಗಿ ಹುಬ್ಬಳ್ಳಿಯ ಗಡಿ ಭಾಗದಲ್ಲಿ ಸ್ವಾಗತಿಸಿ ಬೆಳಗಾಂವರೆಗೂ ಈ ಜಾಥಾದೊಂದಿಗೆ ಇರುವ ಸಂಕಲ್ಪ ತೊಟ್ಟು ನಮ್ಮೊಂದಿಗೆ ಜೊತೆಗೂಡಿರುವ ಹುಬ್ಬಳ್ಳಿಯ ಸಮಸ್ತ ದಲಿತ ಸಂಘಟನೆಗಳ ಪದಾಧಿಕಾರಿಗಳಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಈ ನನ್ನ ಸಂಕ್ಷಿಪ್ತ ಸ್ವಾಗತ ಭಾಷಣವನ್ನು ಮುಗಿಸಿ ಮತ್ತೊಮ್ಮೆ ಜೈ ಭೀಮ್, ಜೈ SDPI. ನಮ್ಮೆಲ್ಲರನ್ನ ಸ್ವಾಗತಿಸಿದಂತ ಅಮ್ಜದ್ ಮೈಸೂರು ತಮ್ಮೂ ಕೂಡ
ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅಫ್ಸರ್ ಕೊಟ್ಲಿಪೇಟೆ ಪ್ರಧಾನ ಕಾರ್ಯದರ್ಶಿಗಳು SDPI ಕರ್ನಾಟಕ ಇವರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ರಾಜ್ಯ ನಾಯಕರುಗಳೇ, ಜಿಲ್ಲಾ ನಾಯಕರುಗಳೇ ಮತ್ತು ನನ್ನ ಎದುರಲ್ಲಿ ನಿಂತು ಈ ಕಾರ್ಯಕ್ರಮದ ಉದ್ದೇಶವನ್ನು ಆಲಿಸಲು ಬಂದಿರುವಂತಹ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ಮಹಿಳಾ ಶಿರೋಮಣಿಗಳೇ, ಎಲ್ಲರ ಮೇಲೂ ಕೂಡ ಆ ಭಗವಂತ ಶಾಂತಿಯನ್ನು ಕರುಣಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎರಡು ನಿಮಿಷ ನಮ್ಮ ಸಹೋದರ ಸಮುದಾಯದ ಒಂದು ಪ್ರೊಸೆಷನ್ ಹೋಗ್ತಾ ಇದೆ. ಸ್ವಲ್ಪ ಪಾಸಾದ ನಂತರ ನಾವು ಮಾತುಕತೆ ಮುಂದುವರಿಸುವ. ಈ ದೇಶ ಸರ್ವಧರ್ಮ ಸಮನ್ವಯತೆ ಇರುವಂತಹ ದೇಶ. ಎಲ್ಲ ಧರ್ಮಗಳ ಆಚಾರ ವಿಚಾರಗಳನ್ನು ನಾವು ಗೌರವಿಸಬೇಕು. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಲ್ಲ? ಕನ್ನಡದಲ್ಲೇ ಮಾತಾಡುವಲ್ಲ? ಇವತ್ತು ನಮ್ಮ ಜಾಥಾದ ಮುಖ್ಯ ಉದ್ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ರಾಜ್ಯ ಖಜಾಂಚಿಯಾದ ಅಮ್ಜದ್ ಪಾಷಾ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಯಾಕೆ ಈ ಜಾಥಾವನ್ನು ಬೆಳಗಾವಿಯೆಡೆಗೆ ಹೋಗ್ತಾ ಇದ್ದೇವೆ, ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 1 ಏನು, ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 2 ಅನ್ನು ಯಾಕೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು, ಇದೆಲ್ಲವನ್ನ ನಿಮ್ಮ ಮುಂದೆ ಅವರು ಇಟ್ಟಿದ್ದಾರೆ. ನಾನು ಆ ಬಗ್ಗೆ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಹೇಳದಂಥ ಕೆಲವು ಕಹಿ ಸತ್ಯಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಏನಪ್ಪ ಕಹಿ ಸತ್ಯಗಳು ಅಂತ ಹೇಳಿದ್ರೆ, 1 ವರ್ಷ 8 ತಿಂಗಳ ಮುಂಚೆ, ಸುಮಾರು 18 ತಿಂಗಳ ಮುಂಚೆ ಈ ರಾಜ್ಯವನ್ನು ಆಳ್ತಾ ಇದ್ದಂತಹ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ
ನೇತೃತ್ವದ ಬಿಜೆಪಿ ಸರ್ಕಾರ ಹಲವಾರು ಆಂಟಿ ಮುಸ್ಲಿಂ, ಆಂಟಿ ದಲಿತ್, ಆಂಟಿ ಮೈನಾರಿಟಿ, ಆಂಟಿ ಕಾನ್ಸ್ಟಿಟ್ಯೂಷನಲ್, ಆಂಟಿ ಹ್ಯೂಮನ್ ಪಾಲಿಸಿಗಳನ್ನು ತಂದಿತ್ತು. ಯಾವುದಪ್ಪ ಪಾಲಿಸಿಗಳಂತ ಹೇಳಿದ್ರೆ ಸ್ವಲ್ಪ ನಾವು ಫ್ಲಾಶ್ ಬ್ಯಾಕಿಗೆ ಹೋಗ್ಬೇಕಾಗ್ತದೆ. ಅವರು ತಂದಂಥ ಪಾಲಿಸಿಗಳಲ್ಲಿ ಮೊದಲನೇದಾಗಿ ಅವರು ತಂದ ಪಾಲಿಸಿ ಆಂಟಿ ಕನ್ವರ್ಷನ್ ಲಾ, ನಂತರ ಆಂಟಿ ಕೌ ಸ್ಲಾಟರ್ ಆಕ್ಟ್, ನಂತರ ಮುಸಲ್ಮಾನರ 2B ರಿಸರ್ವೇಶನ್ ಅನ್ನ ಹಿಂಪಡೆಯುವಂತಹ ಪಾಲಿಸಿ, ನಂತರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹಿಜಾಬಿಗೆ ಬ್ಯಾನ್. ಈ ರೀತಿ ಹಲವಾರು ಕರಾಳ ಕಾನೂನುಗಳು ತಂದಾಗ ಇವತ್ತು ಏನು ಅಧಿಕಾರದಲ್ಲಿರುವಂತಹ ಈ ಕಾಂಗ್ರೆಸ್ಸಿನ ಮಹಾಶಯರು, ಸಿದ್ದರಾಮಯ್ಯರ ಟೀಮ್, DK ಶಿವಕುಮಾರ್ ಅವರ ಟೀಮ್ ಎಲ್ಲರೂ ಕೂಡ ಕರ್ನಾಟಕದ ಜನತೆ ಮುಂದೆ ಬಂದು ಹೇಳಿದ್ರು, ಈ ಬಿಜೆಪಿಯ ದುರಾಡಳಿತ ಹೆಚ್ಚಾಗ್ತಾ ಇದೆ, 40% ಕಮಿಷನ್ ಇವ್ರು ತಗೊಳ್ತಾ ಇದ್ದಾರೆ, ಜನವಿರೋಧಿ ನೀತಿಗಳನ್ನ ಇವ್ರು ತರ್ತಾ ಇದ್ದಾರೆ, ಇವರನ್ನ ಇದೇ ರೀತಿ ಮುಂದುವರಿಲಿಕ್ಕೆ ಬಿಟ್ರೆ ಈ ರಾಜ್ಯವನ್ನ ಇವರು ದಿವಾಳಿ ಮಾಡಿ ಹಾಕ್ತಾರೆ, ಜನರ ಪಾಲಿಸಿ, ಜನರಿಗೆ ಬೇಕಾದಂತಹ ಜನರ ಫೇವರ್ ಆದಂತಹ ಪಾಲಿಸಿಗಳನ್ನ ತರ್ತಾ ಇಲ್ಲ, ಆ ಕಾರಣಕ್ಕೆ ನೀವೆಲ್ಲರೂ ಸೇರಿ ನಮ್ಮನ್ನ ಗೆಲ್ಲಿಸಿ ಅಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿ ನಾವು ಈ ರಾಜ್ಯದ ಸರ್ವ ಜನರ ಅಭಿವೃದ್ಧಿಗಾಗಿ ಇವರು ಯಾವ ಯಾವ ಜನವಿರೋಧಿ ಪಾಲಿಸಿಗಳನ್ನು ತಂದಿದ್ದಾರೋ, ಸಂವಿಧಾನ ವಿರೋಧಿ ಪಾಲಿಸಿಗಳನ್ನು ತಂದಿದ್ದಾರೋ ಅದೆಲ್ಲವನ್ನ ನಾವು ಹಿಂಪಡಿತೇವೆ ಮತ್ತು ಜನರ ಪರವಾದಂತಹ ಪಾಲಿಸಿಗಳನ್ನು ಮಾಡ್ತೇವೆ ಎಂಬಂತಹ ಭರವಸೆಯನ್ನ ಕೊಟ್ಟರು. ಹೌದಲ್ವಾ? ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಅರ್ಥ ಆಗ್ತಿದೆಯಾ? ಪ್ರಶ್ನೆಗೆ ಆನ್ಸರ್ ಮಾಡಬೇಕು, ಇಲ್ಲ ಅಂದ್ರೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಮಾತಾಡಿ ಮಾತಾಡಿ ಗಂಟ್ಲು ಬಿದ್ದೋಗಿದೆ ನಮ್ದು ಕಳೆದ 6 ದಿನಗಳಿಂದ. ಯಾರಿಗಾಗಿ ಮಾತಾಡ್ತಾ ಇರೋದು? ಯಾರಿಗಾಗಿ? ನಿಮಗಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಆನ್ಸರ್ ಮಾಡಬೇಕು. ಕಳೆದ 6 ದಿನದಿಂದ ನಾವು ಸುಮಾರು 106 ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಪ್ರತಿ ಕಡೆ ಹೋದಾಗ್ಲೂ ಕೂಡ ಅಲ್ಲಿಯ ಜನರ ಮುಂದೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೇವೆ, ಅವರು ಆನ್ಸರ್ ಮಾಡಿದ್ದಾರೆ. ನಮಗೆ ನೀವು ಆನ್ಸರ್ ಮಾಡಲಿಲ್ಲ ಅಂದ್ರೆ ಒಂದು ನಮ್ಮ ಭಾಷೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು, ಅಥವಾ 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 ಏನು ನಿಮ್ಮ ಇಲ್ಲಿಗೆ ಬಂದಿರುವಂತಹ ಉದ್ದೇಶ ಹುಬ್ಬಳ್ಳಿಯಲ್ಲಿ ಪೂರ್ತಿ ಆಗಲ್ಲ ಅಂತ ನೀವು ನಮಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಯಾವುದು ಸತ್ಯ ಇದರಲ್ಲಿ? ಎರಡು ಸುಳ್ಳಲ್ಲ. ಆ ರೀತಿ ಇದ್ದಿದ್ರೆ 5 ಕಿಲೋಮೀಟರ್ ರ್ಯಾಲಿಯಲ್ಲಿ ನೀವು ನಮಗೆ ಕರ್ಕೊ ಬರ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ನಮನ ಸಲ್ಲಿಸಿ ಇಲ್ಲಿಗೆ ನೀವು ಕರ್ಕೊಬಂದು ನಮಗೆ ನಿಲ್ಲಿಸ್ತಾ ಇರಲಿಲ್ಲ. ನೀವೆಲ್ಲರೂ ಕೂಡ ನಮಗೆ ಸ್ವಾಗತ ಮಾಡಿದ್ದೀರಾ. ಆದ್ರೆ ನಾವು ಹೇಳುವಂತಹ ಪ್ರಶ್ನೆಗಳಿಗೆ, ನಾವು ಕೇಳುವಂತ ಪ್ರಶ್ನೆಗಳಿಗೆ ರಿಯಾಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ವಿಷಯ ಅರ್ಥ ಆಗಲ್ಲ. ಕಮ್ಯುನಿಕೇಶನ್ ಇಂಪಾರ್ಟೆಂಟ್. ಹೇಳಿದ್ರ ಇಲ್ವಾ? ಇಲ್ಲಿಯ ಶಾಸಕರು ಯಾರು? ಪ್ರಸಾದ್ ಅಬ್ಬಯ್ಯ ಅಲ್ಲ? ಹೌದಲ್ವಾ? ಅಲ್ವಾ? ಅವರು ಕೂಡ ನಿಮ್ಮ ಮನೆಗೆ ಬಂದು ಭರವಸೆಗಳನ್ನ ಕೊಟ್ಟಿದ್ರು. ಏನ್ ಭರವಸೆ ಕೊಟ್ಟಿದ್ರು? ಯಾವ ಮಾತುಗಳನ್ನು ನಾನು ಹೇಳಿದೆ, ಒಮ್ಮೆ ನಮಗೆ ನೀವು ಅಧಿಕಾರ ಕೊಡಿ, ಒಮ್ಮೆ ನೀವು ಬಿಜೆಪಿಯನ್ನ ಸೋಲಿಸಿ ನಾವು ಬಂದು ಏನೋ ಮಾಡ್ತೀವಿ. ನಾವೆಲ್ಲ ಏನ್ ಮಾಡಿದ್ವಿ? ಕೇವಲ ನಾವೊಂದು ಹುಬ್ಬಳ್ಳಿಯವರು ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಜನವರ್ಗದವರು, ಅದು ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ದಲಿತರು ಮಾತ್ರ ಅಲ್ಲ, ಎಲ್ಲ ಹಿಂದುಳಿದ ವರ್ಗಗಳು, ಈ ಕಮ್ಯುನಲ್ ಮೆಂಟಾಲಿಟಿ, ಫ್ಯಾಸಿಸ್ಟ್ ಮೆಂಟಾಲಿಟಿ ಇರುವಂತ ಜನರನ್ನ ಹೊರತುಪಡಿಸಿ ಎನ್ಮಾಸ್ ಆಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ವಿ. ಬೆಂಬಲಿಸಿ 136 ಸ್ಥಾನ, ಅಬ್ಸಲ್ಯೂಟ್ ಮೆಜಾರಿಟಿ, ಸಂಪೂರ್ಣ ಬಹುಮತ ನಾವು ಕೊಟ್ವಿ. ಹೌದಾ? ಏನ್ ನಿರೀಕ್ಷೆ ನಮ್ದು? ಇವ್ರು ಬಂದ್ರೆ ಏನೋ ಒಳ್ಳೆ ಕೆಲಸ ಮಾಡ್ತಾರೆ. 18 ತಿಂಗಳಾಯ್ತು. ಇವರು ಕೊಟ್ಟ ಭರವಸೆಯಲ್ಲಿ ಒಂದೇ ಒಂದು ಭರವಸೆ ಇವರು ಈಡೇರಿಸಿದ್ದು. ಯಾವ ಭರವಸೆ ಅದು? ಗ್ಯಾರಂಟಿ. ಗ್ಯಾರಂಟಿ ಅಲ್ವಾ? ನಾನು ಕೇಳ್ತಾ ಇದ್ದೇನೆ, ನಾನು ಸರ್ಕಾರದ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ಲಿಕ್ಕೆ ನಾನು ನಿಂತಿಲ್ಲ. ನಮ್ಮ ಕೆಲವು ವಿಚಾರಗಳಿದೆ, ಅದ್ರ ಬಗ್ಗೆ ಬರ್ಲಿಕ್ಕಿದೆ ನನಗೆ. ಆದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೇನೆ. ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇವರು? ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಹೌದಾ? ಬಸ್ಸಲ್ಲಿ ಹೋದ್ರೆ ಮಹಿಳೆಯರಿಗೆ ಫ್ರೀ. ಹೌದಾ? ನಾನು ಕೇಳ್ತಾ ಇರೋದು, ಈ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ
ಬರೋದಕ್ಕಿಂತ ಮುಂಚೆ ಕರ್ನಾಟಕದ 6.5 ಕೋಟಿಯ ಜನಸಂಖ್ಯೆಯಲ್ಲಿ 3.25 ಕೋಟಿ ಇರುವಂತ ಮಹಿಳೆಯರು ನೀವು ಆನ್ಸರ್ ಮಾಡಿ. ಈಗ ನಿಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇರ್ಲಿಲ್ವಾ? ಆ 2,000 ರೂಪಾಯಿಗೆ ಕಾಯ್ತಾ ಕೂತಿದ್ರ ನೀವೆಲ್ಲೂ ಪ್ರಯಾಣ ಮಾಡ್ತಾ ಇರ್ಲಿಲ್ವಾ? ಬಸ್ಸಲ್ಲಿ ಫ್ರೀ ಬಸ್ ಬಂದ್ರೆ ಮಾತ್ರ ನಾವು ಪ್ರಯಾಣ ಮಾಡ್ಬೇಕಂತ ಕೂತಿದ್ರಾ? ಆನ್ಸರ್ ಮಾಡಿ. ಇಲ್ಲ. ಇದಕ್ಕಿಂತ ಮುಂಚೆ ಕೂಡ ಇವರು ಕೊಡ್ತಾ ಇರುವಂತ 2,000 ಮನೆಯಲ್ಲಿ, ಅದು ಕೂಡ ಅಲ್ಪಸಂಖ್ಯಾತರು ಮತ್ತು ದಲಿತರ ಮನೆಯಲ್ಲಿ ವಾರದಲ್ಲಿ 2 ಸಾರಿ ಬಿರಿಯಾನಿ ಮಾಡ್ತಾರೆ. ಬಾಡು ಊಟ ಮಾಡ್ತೇವೆ ನಾವು. ಒಮ್ಮೆ ಬಿರಿಯಾನಿ ಮಾಡಿದ್ರೆ 1,000, 2 ಸರಿ ಬಿರಿಯಾನಿ ಮಾಡಿದ್ರೆ 2,000. ಒಂದಕ್ಕೆ ಸಾಗಲ್ಲ ನಮಗೆ, ಅದು ಬೇರೆ ವಿಚಾರ. ನಾನ್ ಕೇಳ್ತಾ ಇರುವಂತದ್ದು, ನಿಮಗೆ ನಿಜವಾಗ್ಲೂ ಕೂಡ ಈ ನಾಡಿನ ಜನರ ಆರ್ಥಿಕ ಸಬಲೀಕರಣ, ಇವರು ಅಭಿವೃದ್ಧಿ ಆಗ್ಬೇಕು ಎಂಬಂತ ದೃಷ್ಟಿ ಇದ್ದಿದ್ರೆ ಯಾರಿಗೆ ಬೇಕಾಗಿತ್ತು ಈ ನಿಮ್ಮ ಗ್ಯಾರಂಟಿ? ನೀವು ಏನ್ ಮಾಡ್ಬೇಕಾಗಿತ್ತು? ಪ್ರತಿ ಮನೆಯಲ್ಲಿ ಒಬ್ಬನಿಗೆ ಸರ್ಕಾರಿ ಉದ್ಯೋಗದ ಗ್ಯಾರಂಟಿ ಕೊಡಬೇಕಾಗಿತ್ತು ಅಲ್ವಾ? ಆ ರೀತಿ ಮಾಡಿದ್ರೆ ಏನಾಗ್ತಾ ಇತ್ತು? ಹೋಗಿ ಅವರ 10,000 ರೂಪಾಯಿ ಇಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಬಸ್ಸಲ್ಲಿ ಫ್ರೀ ಹೋಗುವಷ್ಟು ಪುರ್ಸತ್ತು ಕೂಡ ಈ ಅಲ್ಪಸಂಖ್ಯಾತ ದಲಿತರ ಹತ್ರ ಇಲ್ಲ. ಅವರು ಬೆಳಿಗ್ಗೆ ಎದ್ರೆ ಹೊಲದಲ್ಲೋ ಗದ್ದೆಯಲ್ಲೋ ತೋಟದಲ್ಲೋ ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡ್ತಾ ಇದ್ದಾರೆ. ಫ್ರೀ ಟಿಕೆಟ್ ಇದೆ ಅಂತ ಹೇಳಿ ಬಸ್ಸಲ್ಲಿ ಸುತ್ತಾಡ್ಲಿಕ್ಕೆ ಅವರ ಹತ್ರ ಪುರ್ಸತ್ತು ಕೂಡ ಇಲ್ಲ. ನೀವು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ, ನಮ್ಮ ವಿಷಯ ಈ ರಾಜ್ಯದ ದಲಿತ ಉದ್ಧಾರ, ಅಲ್ಪಸಂಖ್ಯಾತರ ಉದ್ಧಾರ, ವರ್ಗಗಳ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಈಗ ಚಳಿಗಾಲದ ಅಧಿವೇಶನ ಇದೆ, ಇಲ್ಲಿಂದ ಕೂಗಳುತ್ತೆ ದೂರ. ನಾನು ಜೋರಾಗಿ ಮಾತಾಡ್ಸಿದ್ರೆ ಸಿದ್ದರಾಮಯ್ಯನಿಗೆ ಕೇಳುತ್ತೆ ಅಲ್ವಾ? ಕೇಳುತ್ತೆ. ಸಿದ್ದರಾಮಯ್ಯನವರೇ ಮಾತಾಡುವ ಮುಖಾಂತರ ನಮ್ಮ SDP ಒಂದು ಕೂಗಿದೆ. ನಿಮಗೆ ಈ ನಾಡಿನಲ್ಲಿ ಎಲ್ಲರೂ ಸಮಾವಕಾಶ ಅವರಿಗೆ ಸಿಗ್ಬೇಕು, ಒಂದು ನೆಮ್ಮದಿಯ ಜೀವನ ಸಾಗಿಸಬೇಕು ಅಂತ ಹೇಳಿದ್ರೆ ಒಂದು ಗ್ಯಾರಂಟಿಯನ್ನು ನಾವು ಕೇಳ್ತಾ ಇದ್ದೀವಿ. ಏನ್ ಗ್ಯಾರಂಟಿ ಅಂತ ಹೇಳಿದ್ರೆ, ಇದು ಕರ್ನಾಟಕದ 6.5 ಕೋಟಿ ಜನರ ಗ್ಯಾರಂಟಿ ನಾನು ಕೇಳ್ತಾ ಇರುವಂತ. ನನಗೆ ಗ್ಯಾರಂಟಿ ಇಲ್ಲ. ಕಾಂತರಾಜ್ ಕಮಿಷನ್ ವರದಿಯಲ್ಲಿ ಯಾರ ಮನೆಯಲ್ಲಿ ಟಿವಿ ಇದೆ, ಯಾರ ಮನೆಯಲ್ಲಿ ಫ್ರಿಡ್ಜ್ ಇದೆ, ಯಾರ ಮನೆಯಲ್ಲಿ ಸರ್ಕಾರಿ ಉದ್ಯೋಗಸ್ಥರಿದ್ದಾರೆ, ಯಾರ ಮನೆಯಲ್ಲಿ ಮಲಗಲಿಕ್ಕೆ ಕೂರ್ಲಿಕ್ಕೆ ಒಂದು ಚೇರು ಇಲ್ಲ, ಯಾರ ಮನೆಯಲ್ಲಿ ಒಂದು ಕರೆಂಟ್ ಕೂಡ ಇಲ್ಲ, ಇಂತಹ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆಸಿರುವಂತಹ ಸರ್ಕಾರದ ಖಜಾನೆಯ 167 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರ ಕಾಂತರಾಜ್ ಆಯೋಗ ಒಂದು ವರದಿಯನ್ನು ನಮಗೆ ನೀಡಿದ್ದಲ್ಲ, ಆ ವರದಿರುವಂತಹ ಅಂಶಗಳ ಬಗ್ಗೆ ನೀವು ಕಾರ್ಯಕ್ರಮಗಳನ್ನ ರೂಪಿಸಿ ಈ ಗ್ಯಾರಂಟಿಯನ್ನು ನಾವು ಕೇಳ್ತಾ ಇದ್ದೇವೆ. ನಿಮಗೆ ತಾಕತ್ತಿದೆಯಾ ಸಿದ್ದರಾಮಯ್ಯನವರೇ? ತಾಕತ್ತಿದೆಯಾ? ತಾಕತ್ತನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮದೇ ಪಕ್ಷದ ನಾಯಕಿ ಪ್ರಿಯಾಂಕಾ ಗಾಂಧಿ ಮೊನ್ನೆ ವಯನಾಡಿನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದು ಏನಾದ್ರೂ ಒಂದು ಮಾತಾಡ್ಬೇಕಲ್ಲ. ಪ್ರಪ್ರಥಮವಾಗಿ ಪಾರ್ಲಿಮೆಂಟೇರಿಯನ್ ಆಗಿ ನರೇಂದ್ರ ಮೋದಿಯ ಮುಂದೆ ಹೋಗಿ ಕೇಳ್ತಾರೆ, ಜಾತಿ ಜನಗಣತಿ ದೇಶದಾದ್ಯಂತ ಆಗ್ಬೇಕು ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರು? ಪ್ರಿಯಾಂಕಾ ಗಾಂಧಿ. ಯಾರು? ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿಯ ಸುಪುತ್ರಿ ಅಲ್ವಾ? ಅದೇ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಅಂತೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಇಡೀ ದೇಶದಾದ್ಯಂತ ಹೋಗಿ ಹೇಳಿದ ಮಾತು, ನಾವು ಇಂಡಿಯಾ ಅಲಯನ್ಸ್ಗೆ ನೀವು ಕೇಂದ್ರದಲ್ಲಿ ಅಧಿಕಾರವನ್ನ ಕೊಟ್ರೆ ಜಾತಿ ಜನಗಣತಿಯನ್ನ ನಾವು ದೇಶದಾದ್ಯಂತ ಮಾಡ್ತೇವೆ. ಯಾರು? ರಾಹುಲ್ ಗಾಂಧಿ. ಇವ್ರು ಯಾರು? ಅದೇ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಸೋನಿಯಾ ಗಾಂಧಿಯವರ ಸುಪುತ್ರ ಅಲ್ವಾ? ಕರ್ನಾಟಕದಲ್ಲಿ ಯಾರ ಸರ್ಕಾರ ಅಧಿಕಾರದಲ್ಲಿದೆ? ನಿಮ್ಮದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನೀವು ದೇಶದಾದ್ಯಂತ ಜಾತಿ ಜನಗಣತಿ ಮಾಡೋದ್ರಲ್ಲಿ ನಮಗೇನು ಅಭ್ಯಂತರ ಇಲ್ಲ, ಮಾಡಿ. ನೀವು ಯಾರ ಹತ್ರ ಕೇಳ್ತಾ ಇದ್ದೀರಾ? ಯಾರ ಹತ್ರ?
ನರೇಂದ್ರ ಮೋದಿ ಹತ್ರ ಹೋಗಿ ನೀವು ದೇಶದಾದ್ಯಂತ ಜಾತಿ ಜನಗಣತಿ ಮಾಡಿ ಅಂದ್ರೆ ಪಾಪ ಅವರಿಗೆ ಅದಾನಿ ಅಂಬಾನಿಗೆ ಯಾವುದೇ ಕೇಸ್ ಆಗದಾಗೆ ಅಮೆರಿಕಾದ FBI ಬಂದು ಅವರಿಗೆ ಅರೆಸ್ಟ್ ಆಗದಾಗೆ ಏನ್ ಮಾಡಬೇಕು ಅಂತ ಪಾಪ ಆ ಕ್ಯಾಲ್ಕುಲೇಷನ್ ಇದ್ದಾರೆ ಅವರು. ಅವರಿಗೆ ಈ ಜಾತಿ ಜನಗಣತಿ ಬಗ್ಗೆ ಯಾವಾಗ ಅರ್ಥ ಆಗ್ತದೆ? ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ ಇದೇನು ವಿಧಾನಸಭೆಯ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಚಳಿಯಲ್ಲಿ ಇರುವಂತಹ ಇಲ್ಲಿಯ ಕಾಂಗ್ರೆಸ್ ಸರ್ಕಾರದ ಚಳಿ ಬೀಳಿಸ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ ಹೇಳಿ 167 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಜನಗಣತಿ ನಡೆದಿದೆ, ಅದನ್ನ ಟೇಬಲ್ ಮಾಡಿ ತಾಕತ್ತಿದೆಯಾ? ಅದನ್ನ ನಾವು ಕೇಳ್ತಾ ಇದ್ದೇವೆ. ಯಾಕೆ ಇದನ್ನ ನೀವು ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಶಾಮನೂರ್ ಶಿವಶಂಕರಪ್ಪನವರ ಭಯ. ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಅದಕ್ಕೆ ನಾನು ಕೇಳಿದ್ರು ತಾಕತ್ತಿದೆಯಾ ಅಂತ ಹೇಳಿ. ಶಾಮನೂರ್ ಶಿವಶಂಕರಪ್ಪ ಅವರು ಯಾರು? ಒಂದು ಬಲಿಷ್ಠ ಸಮುದಾಯ, ಒಂದು ಸಮುದಾಯದ ನೇತಾರ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ಟೇಬಲ್ ಆಗಬಾರ್ದು, ಅದರಲ್ಲಿರುವಂತ ಅಂಶಗಳು ಜಾರಿ ಆಗಬಾರ್ದು. ಯಾಕೆ ಗೊತ್ತಾ? ಅದರಲ್ಲಿರುವಂತ ಅಂಶ ಜಾರಿ ಆದ್ರೆ ಬಹಳಷ್ಟು ವಿಚಾರಗಳಿದೆ. ನಾನು ಒಂದೇ ವಿಚಾರದಲ್ಲಿ ಸ್ವಲ್ಪ ಡೀಟೇಲ್ ಹೇಳ್ತಾ ಇದ್ದೇನೆ. ಅದರಲ್ಲಿರುವಂತ ಅಂಶ ಏನಂತ ಹೇಳಿದ್ರೆ, ಒಂದು ವೇಳೆ ಕಾಂತರಾಜ್ ಆಯೋಗದ ವರದಿ ಜಾರಿ ಆದ್ರೆ ನೀವು ಯಾರು ಕೂಡ ನಂಬಲಿಕ್ಕೆ ಅಸಾಧ್ಯವಾದಂತಹ ಒಂದು ರಾಜಕೀಯ ಸ್ಥಿತ್ಯಂತರ ಈ ರಾಜ್ಯದಲ್ಲಿ ನಡೀಲಿಕ್ಕಿದೆ. ಅದು ಏನಂತ ಹೇಳಿದ್ರೆ, ಈ ರಾಜ್ಯದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಸಮುದಾಯ ದಲಿತ ಸಮುದಾಯ, ಅತ್ಯಂತ ಹೆಚ್ಚು ಎರಡನೇ ಜನಸಂಖ್ಯೆ ಇರುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಗಲಿಲ್ಲ ಎಂಬಂತಹ ಕಹಿ ಸತ್ಯ ಆ ಕಾಂತರಾಜ್ ಕಮಿಷನ್ ವರದಿಯಲ್ಲಿ ವೈಜ್ಞಾನಿಕವಾಗಿ ಬಹಿರಂಗ ಆಗ್ತದೆ. ಆ ರೀತಿಯಾದಾಗ ಏನಾಗ್ತದೆ? ಆ ರೀತಿಯಾದಾಗ ಮುಂದಿನ ದಿನಗಳಲ್ಲಿ ರಾಜ್ಯದ ಪಾಲಿಸಿ ಮೇಕಿಂಗ್ ಮಾಡಬೇಕಾದ್ರೆ ಅದನ್ನ ಇಗ್ನೋರ್ ಮಾಡಿಕೊಂಡು, ಅದನ್ನ ಕಣ್ಣು ಮುಚ್ಚಿ, ಅದನ್ನ ಸೈಡಿಗೆ ಇಟ್ಕೊಂಡು ಯಾವುದೇ ಪಾಲಿಸಿ ರೂಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಾದಾಗ ಮುಂದೊಂದು ದಿನ ದಲಿತರು ಮತ್ತು ಅಲ್ಪಸಂಖ್ಯಾತರು ರಾಜಕೀಯವಾಗಿ ಸಬಲೀಕರಣರಾಗ್ತಾರೆ. ಆಗ ನನ್ನ ಬೇಳೆ ಬೇಯಲ್ಲ ಅಂತ ಹೇಳಿ ಯಾರು ಶಾಮನೂರ್ ಶಿವಶಂಕರಪ್ಪನವರು ಆವಾಜ್ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಸಿದ್ದರಾಮಯ್ಯನವರೇ, ನಿಮಗೆ ಗೊತ್ತಿರಲಿ, ಈ ರಾಜ್ಯದಲ್ಲಿ ನೀವು ಅಧಿಕಾರದ ಗದ್ದಿಗೆಗೇರಿರುವಂತದ್ದು ಈ ರಾಜ್ಯದ 92% ಮುಸಲ್ಮಾನರ ಮತದಿಂದ. ಮುಸಲ್ಮಾನರ ಋಣ ನಿಮ್ಮ ಮೇಲಿದೆ. ಒಂದು ವೇಳೆ 60% ದಲಿತರ, 92% ಮುಸಲ್ಮಾನರ ಮತ ನಿಮಗೆ ನೀಡಲಿಲ್ಲ ಅಂತ ಹೇಳಿದ್ರೆ ನೀವು ವಿಧಾನಸಭೆಯಲ್ಲೂ ಕೂಡ ಇರ್ತಾ ಇರಲಿಲ್ಲ, ಮತ್ತದೇ ವಿರೋಧ ಪಕ್ಷದಲ್ಲೂ ನೀವು ಕೂರಬೇಕಾಗಿತ್ತು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಳ್ತಾ ಇದೆ, ನಮ್ಮ ಮತವನ್ನ ಪಡೆದು ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ನಮ್ಮ ಋಣವನ್ನ ತೀರಿಸಿ. ನೀವು ನಿಮ್ಮನ್ನ ಭರವಸೆ ಇಟ್ಟು ಈ ರಾಜ್ಯದ ದಲಿತರು, ಈ ರಾಜ್ಯದ ಅಲ್ಪಸಂಖ್ಯಾತರು ನಿಮಗೆ ಬಹುಮತವನ್ನು ಕೊಟ್ಟಿದ್ದಾರೆ. ನೀವು ಯಾವ ದೊಣ್ಣೆ ನಾಯಕನಿಗೂ ಹೆದರಬೇಡಿ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಆಶಯ ಸಮ ಸಮಾಜ ನಿರ್ಮಾಣ. ಎಲ್ಲ ಜನರು ಸಮಾನತೆಯಿಂದ ಬದುಕಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಆ ಸಮಾನ ಅವಕಾಶಗಳು ಕೊಡುವಂತಹ ಸರ್ಕಾರ ನಡೆಸುವಂತಹ ಜಾಗದಲ್ಲಿ ನೀವಿದ್ದೀರಾ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ 1 ಅಥವಾ 2 ಶಾಸಕರು ಇವತ್ತು ಇದ್ದಿದ್ದಿದ್ರೆ ಈ ಚಳಿಗಾಲದ ಅಧಿವೇಶನದಲ್ಲಿ, ಆ ಅಧಿವೇಶನದಲ್ಲೇ ಈ ಸರ್ಕಾರದ ಚಳಿಯನ್ನ ಅವರು ಬಿಡಿಸ್ತಾ ಇದ್ರು. ಇಲ್ಲಿ ನಾವು ರೋಡಿಗೆ ಬರ್ತಾ ಇರಲಿಲ್ಲ. ಯಾಕೆ ಅಂದ್ರೆ ನಾವು ವಿಧಾನಸೌಧದ ಒಳಗಿಲ್ಲ, ಹಾಗಾಗಿ ಇವತ್ತು ರೋಡ್ ನಲ್ಲಿ ಇದ್ದೇವೆ. ಇದರ ಅರ್ಥ ನಾವು ಒಳಗೆ ಹೋಗೋದೇ ಇಲ್ಲ ಅಂತ ಅಲ್ಲ. ಕಾಲಚಕ್ರ ಖಂಡಿತ ಉರುಳಿಕ್ಕಿದೆ. ಈ ಹುಬ್ಬಳ್ಳಿ ನಗರದಿಂದಲೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ MLA ಗೆಲ್ಲುವಂತಹ ದಿನಗಳು ಬರ್ಲಿಕ್ಕಿದೆ. ಅದಕ್ಕೆ ನೀವೆಲ್ಲರೂ ಕೆಲಸ ಮಾಡಬೇಕು. ಕೇವಲ ಚಪ್ಪಾಳೆ ತಟ್ಟಿದ್ರೆ ಸಾಕಾಗಲ್ಲ. ಪ್ರತಿ ಮನೆಗೂ ಹೋಗಿ ನಾನು ಹೇಳ್ತಾ ಇರುವಂತಹ ವಿಚಾರ ಪ್ರತಿಯೊಬ್ಬರ ವಿಚಾರ. ನಾನು ಹೇಳ್ತಾ ಇರುವಂತಹ ವಿಚಾರ ಇಲ್ಲಿಯ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ ವಿಚಾರ. ಅವರ ಹಕ್ಕುಗಳ ಪರವಾಗಿ ನಮ್ಮ ರಾಜ್ಯ ನಾಯಕರು ಕರಾವಳಿಯ ಉಡುಪಿಯಿಂದ 6 ದಿನಗಳಿಂದ 100 ಕಡೆ ಕಾರ್ಯಕ್ರಮಗಳನ್ನು ಮಾಡಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ, ಬಿಸಿ ಅಲ್ಲ ಚಳಿ ಬಿಡಿಸ್ಲಿಕ್ಕೆ ಹೋಗ್ತಾ ಇರಬೇಕಾದ್ರೆ ನೀವು ನಮಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಪ್ರತಿ ಮನೆಗೂ ಹೋಗ್ಬೇಕು. ಬೆಳಗಾವಿಗೂ ಕೂಡ ತಾವು ಬರಬೇಕು. ಬರ್ತೀರಾ?
ಯಾಕಂತ ಹೇಳಿದ್ರೆ ಈ ದೇಶದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸುಂದರ ಸಂವಿಧಾನದಲ್ಲಿ ಆಳುವ ಸರ್ಕಾರಗಳು ಇಲ್ಲಿಯ ಜನ ವಿರೋಧಿ ಪಾಲಿಸಿಗಳನ್ನ ಮಾಡಬೇಕಾದ್ರೆ ವಿರೋಧ ಪಕ್ಷವಾಗಿರುವಂತಹ ಪಕ್ಷಗಳು ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸ ಮಾಡುವಂತಹ ಜವಾಬ್ದಾರಿಯೂ ಕೂಡ ಸಂವಿಧಾನದಲ್ಲಿ ಅಡಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿಗರಂತೂ ಈ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯತ್ನಾಳಿಗೆ ಪಾಕಿಸ್ತಾನದ ಬಗ್ಗೆ ಮಾತಾಡ್ಲಿಕ್ಕೆ ಏನು ಪುರ್ಸೊತ್ತಿಲ್ಲ. ಇಲ್ಲಿಯ ದಲಿತರ ಬಗ್ಗೆ ಯಾವಾಗ ಮಾತಾಡ್ತಾರೆ ಅವರು, ಇಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಯಾವಾಗ ಮಾತಾಡ್ತಾರೆ? ಮಾತೆತ್ತಿದ್ರೆ ಪಾಕಿಸ್ತಾನ, ಮಾತೆತ್ತಿದ್ರೆ ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಒಂದು ವೇಳೆ ಪಾಕಿಸ್ತಾನಕ್ಕೆ ಯಾರಿಗಾದ್ರೂ ಕಲೆಕ್ಷನ್ ಇದ್ರೆ ಅದು ಅಡ್ವಾಣಿ ಅವರಿಗಿದೆ, ಅವ್ರ ಹತ್ರ ಹೋಗಿ ಮಾತಾಡಿ. ಈ ದೇಶದ ಅಲ್ಪಸಂಖ್ಯಾತರು, ಈ ದೇಶದ ದಲಿತರು ಈ ಮಣ್ಣಿನಲ್ಲಿ ಹುಟ್ಟಿದ್ದಾರೆ, ಇಲ್ಲಿಯೇ ಮರಣ ಹೊಂದುತ್ತಾರೆ. ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಪಾಕಿಸ್ತಾನದ ಬಗ್ಗೆ ಮಾತಾಡ್ಲಿಕ್ಕೆ ಬಂದವರಲ್ಲ. ಆದ್ರೆ ಬಿಜೆಪಿಗರು ಹಿಂದೂ ಮುಸಲ್ಮಾನರ ಮಧ್ಯೆ ವಿಷ ಬೀಜವನ್ನು ಬಿತ್ತಲಿಕ್ಕೆ ಇಂತಹ ಭಾವನಾತ್ಮಕ ವಿಚಾರವನ್ನು ಎತ್ಕೊಳ್ತಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಸಾಮಾಜಿಕ ನ್ಯಾಯದ ವಿಚಾರವನ್ನು ಎತ್ಕೊಂಡು ನಿಮ್ಮ ಮುಂದೆ ಬಂದಿದೆ. ಹಾಗಾಗಿ ಅಲ್ಪಸಂಖ್ಯಾತರ, ದಲಿತರ, ದೀನ ದಲಿತರ, ಹಿಂದುಳಿದ ವರ್ಗಗಳ ಅಭ್ಯುದಯಕ್ಕಾಗಿ, ಅಭಿವೃದ್ಧಿಗಾಗಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿದ್ರೆ ಖಂಡಿತ ಈ ಸರ್ಕಾರದ ಚಳಿಯನ್ನ ಬಿಡಿಸಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಕ್ತವಾಗಿದೆ. ನೀವೆಲ್ಲರೂ ಅದಕ್ಕಾಗಿ ಬೆಂಬಲವನ್ನು ನೀಡಬೇಕು. ಬೇರೆ ಹಲವಾರು ವಿಚಾರ ಇದೆ, ನಾನು ಒಂದೇ ವಿಚಾರ ಪ್ರಸ್ತಾಪ ಮಾಡಿದ್ದು ಕಾಂತರಾಜ್ ಕಮಿಷನ್ ನ ವರದಿಯ ಕೆಲವು ಅಂಶಗಳನ್ನು ಮಾತ್ರ. ಇನ್ನು ಹಲವಾರು ವಿಚಾರ ನಮ್ಮ ರಾಜ್ಯ ನಾಯಕರು ನಿಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ. ಕೊನೆಯದಾಗಿ ನಾನು ಇವತ್ತು ಹುಬ್ಬಳ್ಳಿ ಹತ್ರ ಇದೆ ಬೆಳಗಾವಿಗೆ, ಹಾಗಾಗಿ ಒಂದು ಕೊನೆಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾವು ಉಡುಪಿಯಿಂದ ಜಾಥಾ ಹೊರಟಾಗ ನಮ್ಮ ಅಲ್ಪಸಂಖ್ಯಾತರ 10 ಶಾಸಕರು ವಿಧಾನಸಭೆಯಲ್ಲಿ ಇದ್ರೆ ಯಾರೂ ಕೂಡ ಬಾಯಿ ಬಿಚ್ಚಿರಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟರು, ನಾವು ಜಾಥಾದುದ್ದಕ್ಕೂ ಕರೆ ಕೊಟ್ವಿ. ನಾವು ಬೆಳಗಾವಿಗೆ ಬರುವ ಮುಂಚೆ ನಮ್ಮ ವಿಚಾರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ವಿಧಾನಸೌಧದ ಮುಂದೆ ಬಂದು ನಿಮ್ಮ ಮರ್ಯಾದೆಯನ್ನು ನಾವು ತೆಗಿತೀವಿ ಅಂತ ಹೇಳಿ ಕನಿಷ್ಠ ಪಕ್ಷ ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಮತ್ತು ನಸೀರ್ ಅಹಮದ್ MLC 3 ಜನರಾದ್ರೂ ಮಾತಾಡಿದ್ದಾರೆ ವಿಧಾನಸಭೆಯಲ್ಲಿ, ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಸಾಕಾಗಲ್ಲ. ಬಾಕಿ ಇರುವಂತಹ ಅಲ್ಪಸಂಖ್ಯಾತರ ಮತಗಳಿಂದ ಗೆದ್ದು ಹೋದಂತಹ ಇಲ್ಲಿಯ ಪ್ರಸಾದ್ ಅಬ್ಬಯ್ಯ, ನಿಮಗೂ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಿಮ್ಮನ್ನ ಇಲ್ಲಿ ಗೆಲ್ಸಿರುವಂತದ್ದು ಇಲ್ಲಿಯ ದಲಿತರು ಮತ್ತು ಅಲ್ಪಸಂಖ್ಯಾತರು. ವೋಟ್ ಪಡಿಬೇಕಾದ್ರೆ ನೀವೇನ್ ಭರವಸೆ ಕೊಟ್ಟಿದ್ರಿ? ಆ ಭರವಸೆಗಳನ್ನ ಈಡೇರಿಸಲಿಕ್ಕೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ. ಒಂದು ವೇಳೆ ನೀವು ಅಲ್ಪಸಂಖ್ಯಾತರ, ದಲಿತರ ಬಗ್ಗೆ ಮಾತಾಡಿದ್ರೆ ಮತ್ತೆ ಚುನಾವಣೆ ಬಂದಾಗ ನೀವು ಮತ ಕೇಳಬಹುದು. ಒಂದು ವೇಳೆ ಈ ಚಳಿಗಾಲದ ಅಧಿವೇಶನದಲ್ಲಿ ನೀವು ಇವರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಮಕವನ್ನ ಹೊತ್ಕೊಂಡು ಮತ್ತೆ ಮತವನ್ನ ಕೇಳಲಿಕ್ಕೆ ಬರ್ತೀರಾ? ಯಾಕಂತ ಹೇಳಿದ್ರೆ ಈಗಿನ ಕಾಲಘಟ್ಟ, ಗೂಗಲ್ ಕಾಲಘಟ್ಟ, ಬೆರಳ AI ಕಾಲಘಟ್ಟ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಯಾರು ಯಾವ ಪ್ರಶ್ನೆ ಕೇಳಿದ್ದಾರೆ, ಯಾರು ಯಾವ ವಿಚಾರ ಬಗ್ಗೆ ಮಾತಾಡಿದ್ದಾರೆ ಎಲ್ಲವೂ ಕೂಡ ಆನ್ಲೈನ್ ನಲ್ಲಿ ಸಿಗ್ತದೆ. ಖಂಡಿತ ಇನ್ನೂ ಕಾಲ ಮಿಂಚಿಲ್ಲ. ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಮತ್ತು ದಲಿತರ ಮತಗಳಿಂದ ಗೆದ್ದಿರುವಂತಹ ಎಲ್ಲ ಶಾಸಕರಿಗೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿಯ ಹುಬ್ಬಳ್ಳಿಯ ಮಣ್ಣಿನಿಂದ ಒಂದು ಕರೆಯನ್ನ ನೀಡ್ತಾ ಇದೆ. ನಾವು ಬೆಳಗಾವಿಗೆ ಬರ್ತಾ ಇದ್ದೇವೆ. ನಿಮಗೆ ನಿಜವಾಗ್ಲೂ ಈ ಸಮುದಾಯಗಳ ಬಗ್ಗೆ ನೋವಿದ್ರೆ, ಸಮುದಾಯಗಳ ಬಗ್ಗೆ ನಿಮಗೆ ಚಿಂತೆ ಇದ್ರೆ, ಸಮುದಾಯಗಳ ಇಶ್ಯೂ ಬಗ್ಗೆ ನಿಮಗೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ರೆ ನಾಳೆ ನಾವು ಬೆಳಗಾವಿಗೆ ಬರ್ತಾ ಇದ್ದೇವೆ. ನಮ್ಮ ಈ ಜಾಥಾಗೆ ಬೆಂಬಲವಾಗಿ ಸರ್ಕಾರದ ವಿರುದ್ಧ ನೀವು ಮಾತಾಡಿ. ನಿಮಗೆ ಆಗ ಈ ಜನ ಸಮುದಾಯದವರು ನಿಮ್ಮ ನಾಯಕರಾಗಿ ಒಪ್ಕೊಳ್ತಾರೆ. ಒಂದು ವೇಳೆ ನೀವು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮ್ಮನ್ನ ಈ ಜನರು ಪ್ರಶ್ನೆ ಮಾಡ್ತಾರೆ ಎಂಬಂತಹ ಒಂದು ಕರೆಯನ್ನ ಹುಬ್ಬಳ್ಳಿಯ ಮಣ್ಣಿನಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಏನು ಅಲ್ಪಸಂಖ್ಯಾತ ಮತ್ತು ದಲಿತರ ಮತಗಳಿಂದ ಗೆದ್ದು ಬಂದ ಶಾಸಕರಿಗೆ ನಾನು ನೀಡ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI. ಧನ್ಯವಾದಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಈ ಅಂಬೇಡ್ಕರ್ ಜಾಥಾದ ಸಹ ಸಂಚಾಲಕರು ಆದಂಥ ಅಫ್ಸರ್ ಕೊಡ್ಲಿಪೇಟೆಯವರಿಗೆ. ಬಂಧುಗಳೇ, ತಮಗೆ ಗೊತ್ತಿರಬಹುದು, ಇವರ ಒಂದು ಮಾತುಗಳು ನಡಿಬೇಕಾದ್ರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಜಾಥಾದ ಸಂಚಾಲಕರು ಆದಂತಹ BR ಭಾಸ್ಕರ್ ಪ್ರಸಾದ್ ಅವರು ವೇದಿಕೆಯ ಮುಂಭಾಗದಲ್ಲಿ ಬರ್ತಾರೆ. ಬರಬೇಕಾದ್ರೆ ನಾನು ಮಧ್ಯದಲ್ಲಿ ಹೋದರೆ ಅಲ್ಲಿ ವೇದಿಕೆ ಮೇಲೆ ಇರುವಂತಹ ನಾಯಕರು ಎದ್ದೇಳಿ ಬಿಡ್ತಾರೆ. ಅದಕ್ಕಾಗಿ ನಾನು ಪಕ್ಕದಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಅಂತೇಳಿ 20 ನಿಮಿಷಗಳ ಕಾಲ ಈ ವೇದಿಕೆಯ ಬಲಭಾಗದಲ್ಲಿ ನಿಂತ್ಕೊಂಡೇ ಭಾಷಣವನ್ನು ಆಲಿಸುತ್ತಿರುವಂತಹ
ಒಬ್ಬ ಮಾದರಿಯ ನಾಯಕ BR ಭಾಸ್ಕರ್ ಪ್ರಸಾದ್ ಅವರು ಅಂತ ಹೇಳಿಕೆ ಇದು SDPIನ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗಿಂತ ನಾನು ಕೂಡ ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ ಅಂತ ಹೇಳ್ಕೊಳ್ಳುವಂಥ ಒಬ್ಬ ನಾಯಕ ಯಾರಾದರೂ ಇದ್ರೆ ಅದು BR ಭಾಸ್ಕರ್ ಪ್ರಸಾದ್ ಸರ್ ಅವರು ಅಂತ ಹೇಳಿಕೆ ನನಗೆ ತುಂಬಾ ಗೌರವ ಇದೆ ಸಹೋದರರೇ. ಅದರಂತೆ ಈ ಒಂದು ಹೋರಾಟದ ಕಿಚ್ಚನ್ನು ಹತ್ತಿಸಲು ಇನ್ನೇನು ಈ ಜಾಥಾದ ಕೊನೆಯ ಹಂತದಲ್ಲಿರುವ ನಮ್ಮಲ್ಲಿ ಹೋರಾಟದ ಕಿಚ್ಚಿಸಲು ನಾನು ಈ ಜಾಥಾದ ಸಂಚಾಲಕರು ರಾಜ್ಯ ಪ್ರಧಾನದ ಕಾರ್ಯದರ್ಶಿಗಳು ಆದಂತಹ BR ಭಾಸ್ಕರ್ ಪ್ರಸಾದ್ ಅವರನ್ನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. ಹಲೋ ಹಲೋ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಗೌರವಾನ್ವಿತ SDPIನ ರಾಜ್ಯ ನಾಯಕರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಹೋದರಿಯರೇ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲ ನನ್ನ SDPIನ ಒಡನಾಡಿ ಬಂಧುಗಳೇ, ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳು ಕೂಡ ಇಲ್ಲಿದ್ದೀರಿ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಗೌರವದಿಂದ ಇಲ್ಲಿಗೆ ಬರಮಾಡಿಕೊಂಡು ನಮಗೆ ಸೂಕ್ತ ಭದ್ರತೆಯನ್ನು ನೀಡ್ತಾ ಇರುವಂತಹ ಪೊಲೀಸ್ ಇಲಾಖೆಯವರೇ, ಮಾಧ್ಯಮ ಮಿತ್ರರೇ, ಎಲ್ರಿಗೂ ಜೈ ಭೀಮ್. ಸ್ವಲ್ಪ ಜೋರಾಗಿ ಹೇಳಿ ಸ್ನೇಹಿತರೆ. ಉಡುಪಿಯಲ್ಲಿ ಪ್ರಾರಂಭವಾದಂತಹ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಇವತ್ತು ಹುಬ್ಬಳ್ಳಿಗೆ ಬಂದು ನಿಂತಿದೆ. ನಾನು ಕೆಲವೊಂದು ವಿಚಾರಗಳನ್ನ ಇಲ್ಲಿ ನನ್ನ ಗೌರವಾನ್ವಿತ ಪೊಲೀಸ್ನವ್ರಿಗೆ ಮತ್ತು ಆ ಮೂಲಕ ಈ ಸಮಾಜಕ್ಕೆ ಈ ಜಾಥಾದ ಉದ್ದೇಶವನ್ನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಕಿವಿಗೊಟ್ಟು ಕೇಳ್ಕೋಬೇಕು. ಯಾಕೆ ಏನಾಯ್ತು, ಯಾಕೆ ಸುಮ್ಮನೆ ಯಾಕೆ ಇರಿಸ್ತೀರಿ ಅಂತ ಹಂಗೆಲ್ಲ ಮಾಡಬೇಡಿ. ಇಲ್ಲಿ ಈ ಕಾರ್ಯಕ್ರಮದ ಏರ್ಪಾಡು ಮಾಡುವಾಗ ನಾನು ಆರೋಪ ಮಾಡ್ತಾ ಇಲ್ಲ, ಖಂಡಿತವಾಗ್ಲೂ ತಪ್ಪ್ಯಾರು ತಿಳ್ಕೋಬಾರ್ದು, ಆರೋಪ ಅಲ್ಲ, ಇರೋ ವಾಸ್ತವ ವಿಚಾರನ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಕಾರ್ಯಕ್ರಮದ ಏರ್ಪಾಡು ಮಾಡುವಾಗ ಯಾರೋ ಒಬ್ಬ ಪೊಲೀಸ್ನವರು ನಮ್ಮ ಕಾರ್ಯಕರ್ತರಿಗೆ ಹೊಡೆದಿದ್ದೀರಿ, ಮತ್ತೆ ಇಲ್ಲಿ ಬೇಕು ಅಂತಂದ್ರು ಕೂಡ ಚೇರ್ಗಳನ್ನ ಹಾಕೋಕ್ಕೂ ಅವಕಾಶ ಕೊಟ್ಟಿಲ್ಲ, ಮತ್ತೆ ಬೈದಿದ್ದೀರಿ. ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನಿಮಗೆ ಕಾರ್ಯಕ್ರಮದ ಬಗ್ಗೆ ವಿಚಾರದ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಹುಬ್ಳಿ ಬಹಳ ಸೂಕ್ಷ್ಮವಾದಂಥ ಪ್ರದೇಶ, ಇಲ್ಲಿ ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ, ಮತ್ತೆ ಎಲ್ಲಿ ಈ ದರಿದ್ರ ಆಡಳಿತ ಸರ್ಕಾರಗಳು ಎಲ್ಲದಕ್ಕೂ ನಮ್ಮನ್ನೇ ಹೊಣೆ ಮಾಡ್ತಾರೋ. SDPI ಅಂದ ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿನೇ ಸಮಯ ಬಿದ್ದಾಗ ಓಡ್ ಬಂದು ನಮ್ಮ ಹತ್ರ ಸಹಾಯ ತಗೋತಾರೆ, ಮತ್ತೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಅವನಿಯತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಗೆಲ್ಲಬೇಕು ಅಂತಂದ್ರೆ ನಾವಿಲ್ದೆ ಹೋಗಿದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಒಂಥರ ನಂಬಿಕೆಗೆ ಅರ್ಹನಲ್ಲದೆ ಇರುವಂತ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ನಿಮ್ಗೂ ಕೂಡ ಕೆಲವು ಪೇಚಾಟಗಳಿರ್ತವೆ. SDPI ಅಂದ ಕೂಡಲೇ ಆ ಮುಖ್ಯಮಂತ್ರಿ ಹಂಗಂತಾರೆ, ಇಲ್ಲೆಲ್ಲ ಸಂಘ ಪರಿವಾರದ ವಿರುದ್ಧ ಮಾತಾಡ್ಬಿಡ್ತಾರೇನೋ, BJP ವಿರುದ್ಧ ವಾಗ್ದಾಳಿ ಮಾಡ್ತಾರೇನೋ, ಕೋಮುವಾದ ಜಾತಿ ಗೀತಿ ಅಂತ ಮಾತಾಡಿ ಏನೋ ಸಮಸ್ಯೆ ಆಗ್ಬೋದೇನೋ, ಮತ್ತೆ ನಮ್ಮ ತಲೆಗೆ ಹಾಕಪ್ಪ ಬರಬೇಕು ಅನ್ನೋ ಕಾರಣಕ್ಕೆ ನೀವು ತಡೆಯಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಆ ಕಾರ್ಯದ ಬಗ್ಗೆ ನನಗೆ ಆಕ್ಷೇಪ ಇಲ್ಲ, ಅದಕ್ಕೆ ಕ್ಲಿಯರ್ ಮಾಡಕ್ ಹೋಗ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಯಾವ ಕೋಮುವಾದ, ಜಾತಿವಾದ, ಧರ್ಮ, ಮಣ್ಣು ಮಸಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಜಾಥಾ ಅಲ್ಲ ಇದು. ನಮಗೆ ನಮ್ಮ ಹಸಿವು ಈಗ ಮುಖ್ಯವಾಗಿದೆ. ಹಸ್ದವ್ರ ಮುಂದೆ ಕೂತ್ಕೊಂಡು ನೀನು ವೇದಾಂತ ಹೇಳ್ತೀನಿ, ಭಗವದ್ಗೀತೆ ಹೇಳ್ತೀನಿ, ಮತ್ತೆ ಏನಾದ್ರು ಕುರಾನ್ ಹೇಳ್ತೀನಿ, ಬೈಬಲ್ ಹೇಳ್ತೀನಿ ಅಂದ್ರೆ ಕೇಳಕ್ ರೆಡಿ ಇಲ್ಲ. ಇಲ್ಲಿ ನಮ್ಗೆ ಆ ವಿಚಾರದಲ್ಲಿ ಹೊರಗಡೆ ಇದ್ದೀವಿ. ಈಗ ನಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ನಾಡಿನ ಶೋಷಿತ ಸಮುದಾಯಕ್ಕೆ ಅಗತ್ಯವಾಗಿ ಸಿಗಲೇಬೇಕಾಗಿರೋ ಹಕ್ಕು ಅಧಿಕಾರಗಳು ಎಲ್ಲಿ ವಂಚನೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸರ್ಕಾರವನ್ನ ಆಗ್ರಹಿಸಿ ಸರ್ಕಾರದ ಕಣ್ಣು ತೆರೆಸೋದಕ್ಕೆ ಹೊರಟಿರುವಂತದ್ದು ನಾವು. ಇದು ನಿಮಗೂ ಅನ್ವಯಿಸುವಂತದ್ದೇ.
ನಿಮಗಾಗಿ ನಾವು ಮಾಡ್ತಾ ಇರುವಂತ ಹೋರಾಟ. ಪೊಲೀಸ್ ಇಲಾಖೆ ಎಲ್ಲ ಸಹೋದರರು ಕೇಳಿಸ್ಕೋಬೇಕು, ಇದು ನಿಮಗಾಗಿ ಮಾಡ್ತಾ ಇರುವಂತ ಹೋರಾಟ. ಯಾಕೆ ಅಂತ ಈಗ ಹೇಳ್ತೀನಿ, ಕೇಳಿ. ಮೊದಲಿಗೆ ನೀವು ವಿಷಯ ಬರ್ತೀನಿ. ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಬೇಕು ಮತ್ತೆ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ಬೇಡಿಕೆಯನ್ನ ನಾವು ಈ ಜಾಥಾದ ಮೂಲಕ ತಗೊಂಡೋಗ್ತಾ ಇದ್ದೀವಿ. ಕಾಂತರಾಜ್ ಆಯೋಗದ ವರದಿ ಅಂದ್ರೆ SDPI ಸಂಬಂಧಪಟ್ಟಿದ್ದಲ್ಲ. ಒಂದು ನಿಮಿಷ ಸೈಡಲ್ಲಿ ಮಾತಾಡಬೇಡಿ ಪ್ಲೀಸ್. ಕಾಂತರಾಜ್ ಆಯೋಗದ ವರದಿ ಅಂತಂದ್ರೆ ಕೇವಲ ಹೊಲೆ ಮಾದಿಗ ದಲಿತರಿಗೆ ಸಂಬಂಧಪಟ್ಟಿದ್ದಲ್ಲ. ಕಾಂತರಾಜ್ ಆಯೋಗದ ವರದಿ ಅಂದ್ರೆ ಹಿಂದುಳಿದ ವರ್ಗಗಳಿಗೆ, ಆ ಜಾತಿಗಳಿಗೆ, ಸಮುದಾಯಗಳಿಗೆ ಸಂಬಂಧಪಟ್ಟಿದ್ದು. ಈಗ ನೀವು ಕೇಳ್ಕೊಳ್ಳಿ, ನಾನು ಯಾವ ಜಾತಿ? ಯಾಕಂದ್ರೆ ಈ ಭಾರತ ಜಾತಿಗಳ ದೇಶ, ಜಾತಿಗಳು ಸತ್ಯವಾಗಿರೋ ದೇಶ. ಜಾತ್ಯತೀತತೆ ಅನ್ನೋದು ನಮ್ಮ ಆಶಯ, ಸಂವಿಧಾನಬದ್ಧವಾದಂತ ಆಶಯ ಅದು. ಆದ್ರೆ ವಾಸ್ತವ ಇದು ಜಾತಿಗಳ ಭಾರತ. ನೀವು ಜಾತಿಯನ್ನ ಬರೆದೆ ಸ್ಕೂಲ್ಗೆ ಸೇರಕ್ಕಾಗಲ್ಲ, ನೀವು ಜಾತಿಯನ್ನ ಬರೆದೆ ಕೆಲ್ಸಕ್ಕೆ ಸೇರಕ್ಕಾಗಲ್ಲ, ನೀವು ಜಾತಿಯನ್ನ ಬರೆದೆ ಮದುವೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಂತ ಒಂದು ಜಾತಿ ರೋಗದ ದೇಶ ಇದು. ಸೊ ಇಲ್ಲಿ ನಾನು ಮತ್ತೆ ನೀವು ಜಾತಿಗಳಿಂದಲೇ ಗುರುತಿಸಲ್ಪಡ್ತೀವಿ. ಹಾಗಾಗಿ ನೀವು ಕೇಳ್ಕೊಳ್ಳಿ ಪೊಲೀಸ್ನವರು, ನಾನು ಯಾವ ಜಾತಿ ನಿಮಗೆ ಗೊತ್ತಾಗಿದೆ, ಹೇಳಬೇಕು ಅಂತೇನಿಲ್ಲ. ಈ ಜಾತಿ ಹಿಂದುಳಿದ ವರ್ಗಗಳ ಯಾವ ಪ್ರವರ್ಗದಲ್ಲಿ ಬರ್ತದೆ, ಆ ಜಾತಿಗಳ ಜನಸಂಖ್ಯೆ ಎಷ್ಟು, ಮತ್ತೆ ನಮ್ಮ ಜನಸಂಖ್ಯೆಗೆ ಅನುಸಾರವಾಗಿ ನಮ್ಮ ಸಮುದಾಯಕ್ಕೆ ಹಕ್ಕು, ಅಧಿಕಾರ, ಭೂಮಿ, ಉದ್ಯೋಗ, ವಿದ್ಯೆ, ಬಡ್ಜೆಟ್ ಅಲ್ಲಿ ಹಣದ ಅಲೋಕೇಟ್ ಆಗ್ತಾ ಇದೆಯಾ? ಇದರಲ್ಲಿ ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಹೇಳ್ತೀನಿ. ಈ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತಹ ಸಂಜೀವಿನಿ ಅಂತಿರುವಂತಹ ಕಾಂತರಾಜ್ ಆಯೋಗದ ವರದಿಯಲ್ಲಿ ಏನೇನೆಲ್ಲ ವರದಿಗಳಿದಾವೆ ಅಂತಂದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿಗೂ ಕೂಡ ದಾಖಲೆಗಳಲ್ಲಿ ಕಂಡು ಬಾರದಂತಹ 47 ಸಮುದಾಯಗಳಿದಾವೆ. ಆ 47 ಸಮುದಾಯಗಳು ಹೇಗಿದಾವೆ ಅಂತಂದ್ರೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಅವ್ರ ಮಕ್ಕಳು ಸ್ಕೂಲಿನ ಮುಖವನ್ನೇ ಇವತ್ತಿಗೂ ನೋಡಿಲ್ಲ. ಅವರಲ್ಲಿ ಎಷ್ಟೋ ಜನ ಕರೆಂಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ಅವರಲ್ಲಿ ಎಷ್ಟೋ ಬಸ್ ಮುಖವನ್ನ ನೋಡಿ ಗೊತ್ತಿಲ್ಲ. ಅಂತ 47 ಸಮುದಾಯಗಳು ಈ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದಾವೆ. ಅವರ ಸಂಖ್ಯೆ 500ರಿಂದ ಹಿಡಿದು 5,000ವರೆಗೂ ಇದಾವೆ. ಅವರ ಜಾತಿ ಜನಸಂಖ್ಯೆ ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರೆ ಅವ್ರಿಗೆ ವೋಟರ್ ಐಡಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಈ ದೇಶದ ನಾಗರಿಕರು, ಮನುಷ್ಯರು ಒಂದು ಯಾರು ಪರಿಗಣಿಸ್ತಾರೆ? ಇಷ್ಟಕ್ಕೂ ಅವರು ಪ್ರತಿ ದಿವಸ ಊಟ ಮಾಡೋದಕ್ಕೆ ತಿಂಗಳಿಗೊಂದ್ಸರಿ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಗೊಂತಾ ಇಲ್ಲ. ತಿಳ್ಕೊಳ್ಳಿ, 47 ಸಮುದಾಯಗಳು ಆ ತರದವು. ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಗೊಂತಾ ಇಲ್ಲ. ಬದಲಾಗಿ ಏನ್ ಮಾಡ್ತಾ ಇದಾರೆ ಗೊತ್ತಾ? ಕಾಗೆ ಹೊಡ್ಕೊಂಡ್ ತಿನ್ನೋದು, ಕೋತಿ ಹೊಡ್ಕೊಂಡ್ ತಿನ್ನೋದು, ಗೊರವಂಕ ಹೊಡ್ಕೊಂಡ್ ತಿನ್ನೋದು, ಇಲಿ ಹಿಡ್ಕೊಂಡ್ ತಿನ್ನೋದು, ಈ ತರ ಬದುಕ್ತಾ ಇರುವಂತಹ 47 ಸಮುದಾಯಗಳಿದಾವೆ ಈ ಸಮಾಜದಲ್ಲಿ. ಅಂತ ಸಮುದಾಯಗಳಿಗೂ ಈ ಬಜೆಟ್ ನಲ್ಲಿ ಎಷ್ಟು ದುಡ್ಡು ಕೊಡಬೇಕು, ಸ್ಕೂಲ್ ಕಟ್ಟಿಸ್ಬೇಕು, ಅವ್ರ ಮಕ್ಕಳು ಕೂಡ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಬೇಕಾದಂತ ಅವಕಾಶಗಳನ್ನ ಮಾಡಬೇಕು, ಇದಕ್ಕೆಲ್ಲ ಏನೇನೆಲ್ಲ ಕಾರ್ಯಕ್ರಮಗಳು ಬೇಕು, ಅದಕ್ಕೆ ಎಷ್ಟು ದುಡ್ಡು ನೀಡಬೇಕು ಅಂತ ಹೇಳುವಂತಹ ಒಂದು ವರದಿ ಕಾಂತರಾಜ್ ಆಯೋಗದ ವರದಿ. ಮತ್ತೆ ಸೆಕೆಂಡ್ ಸ್ಟೆಪ್ ಬರೋಣ. ಇದು ಆದಿವಾಸಿಗಳು, ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಬುಡಕಟ್ಟವ್ರ ಕತೆ ನಾನು ಇವಾಗ ಹೇಳಿದ್ದು, ಕಾಡಲ್ಲಿ ವಾಸ ಮಾಡೋದು. ಆ ನಂತರ ನಗರದಲ್ಲಿ ವಾಸ ಮಾಡ್ತಾ ಇರೋ ಕೆಲವು ಸಮುದಾಯಗಳಿದಾವೆ. ಏನವ್ರ ಕೆಲಸ? ಬುಟ್ಟಿ ಎಣಿಯೋದು, ಗುಗ್ಗೆ ತೆಗೆಯೋದು, ಕಿವಿನಲ್ಲಿ ಗುಗ್ಗೆ ತೆಗೆಯೋ ವೃತ್ತಿಯನ್ನೇ ಮಾಡುವಂತಹ ಸಣ್ಣ ಪುಟ್ಟ ಸಮುದಾಯಗಳಿದಾವೆ. ಆಮೇಲೆ ಎಮ್ಮೆಗೆ ಶೌರ ಮಾಡೋದು, ಎಮ್ಮೆಗೆ ಶೇವಿಂಗ್ ಮಾಡ್ತಾರೆ, ಅದೊಂದು ಸಮುದಾಯ ಇದೆ. ಅದನ್ನೇ ಜೀವನ, ಅದೇ ಊಟ. ಎಂತೆಂಥ ಸಮುದಾಯಗಳಿದಾವೆ ಗೊತ್ತಾ? ಕೆಲವು ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರೀತಾರೆ ಅವರನ್ನ. ಇದು ಈಗಿನ ನಾಗರಿಕ ಪೊಲೀಸರು ಇಟ್ಟಂತ ಹೆಸರಲ್ಲ, ಇಂಗ್ಲಿಷ್ನವ್ರ ಕಾಲದಲ್ಲಿ ಇಟ್ಟಿದ್ದು ಕ್ರಿಮಿನಲ್ ಟ್ರೈಬ್ಸ್ ಅಂತ. ಈ ಕ್ರಿಮಿನಲ್ ಟ್ರೈಬ್ಸ್ ಅಡಿಯಲ್ಲಿ ಬರುವಂತಹ ಕೆಲವು ಸಮುದಾಯಗಳು ಹೆಂಗೆ ಬದುಕ್ತಾ ಇದಾವೆ ಅಂತಂದ್ರೆ, ಮನುಷ್ಯರು ಖಂಡಿತ, ಹಂದಿಗಳು ಕೂಡ ಅಲ್ಲಿ ಬದುಕೋದಿಲ್ಲ, ಅಂತ ಜಾಗದಲ್ಲಿ ಬದುಕ್ತಿದ್ದಾರೆ. ನಾನೊಬ್ಬ ಸಂಶೋಧಕ, ಕುಲಶಾಸ್ತ್ರೀಯ ಅಧ್ಯಯನಗಳನ್ನ ಮಾಡುವಂತವನು. ಈ ತರದ ಸಮುದಾಯಗಳ ಮೇಲೆ ಪುಸ್ತಕವನ್ನ ಬರೆದು ಸರ್ಕಾರಕ್ಕೆ ಕೊಟ್ಟು ಆ ಸಮುದಾಯಗಳ ಕಡೆ ನೋಡ್ರಪ್ಪ ಅಂತ ಹೇಳುವಂತವನು ನಾನು. ಆಸಾದಿ ಅನ್ನುವಂತಹ ಒಂದು ಸಮುದಾಯದ ಬಗ್ಗೆ ಸಂಶೋಧನೆ ಮಾಡಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಾಗ ಹಂದಿ ಜೋಗಿಗಳ ಸಮುದಾಯದ ಬಗ್ಗೆ ಸಂಶೋಧನೆ ಮಾಡ್ದಂತ ಸ್ನೇಹಿತರ ಜೊತೆ ಓಡಾಡ್ದವನು. ಬಾಗಲಕೋಟೆನಲ್ಲಿ, ಬೀದರಲ್ಲಿ, ರಾಯಚೂರಲ್ಲಿ ಹೆಂಗೆ ಜೀವನ ಮಾಡ್ತಾ ಇದಾರೆ ಅಂದ್ರೆ ಮನುಷ್ಯನಾದವನು ಅಲ್ಲಿ ಹೋಗಕ್ ಸಾಧ್ಯ ಇಲ್ಲ. ನೀವು ಪೊಲೀಸ್ನವರಲ್ಲಿ ಕೆಲವರು ಯಾರಾದ್ರೂ ಸಿಳ್ಳೆಕ್ಯಾತ ಕಮ್ಯುನಿಟಿಯವರು, ದಕ್ಕಲಿಗರು, ಮಾಸ್ತಿಕರು, ಹಂದಿ ಜೋಗಿಗಳು, ಈ ತರದ ಜಾತಿಯವರು ಯಾರಾದ್ರೂ ಇರ್ತೀರಿ, ಯಾರಾದ್ರೂ ಒಬ್ರು ಇರ್ತೀರಿ. ಯೋಚನೆ ಮಾಡಿ,
ನಿಮ್ಮ ಅಪ್ಪ ಅಮ್ಮ ಇವತ್ತರೆಗೂ ಭೂಮಿಯನ್ನೇ ನೋಡಿಲ್ಲ. ಪಾಣಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವರಿಗೆ, ಭೂಮಿ ಹಿಡಿದು ಹೊಡ್ತಾನ ಗೊತ್ತಿಲ್ಲ. ನೀವು ಪೊಲೀಸ್ ಠಾಣೆಗೆ, ಪೊಲೀಸ್ ಇಲಾಖೆಗೆ ಸೇರೋದಕ್ಕೆ ಮುಂಚೆ ಬೆಂಗಳೂರು ಕಡೆಗೋ ಹುಬ್ಳಿ ಹೆಡ್ ಕ್ವಾರ್ಟರ್ಗೋ ಎಲ್ಲೋ ಬರ್ತಿರಲ್ಲ, ಅವಾಗ ನಿಮ್ ಜೇಬಲ್ಲಿ ಎಷ್ಟು ತರ್ತೀರಾ? 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ. ರೈಲ್ವೆ ಸ್ಟೇಷನ್ ಬಂದು ಊಟ ಮಾಡಿ, ಸ್ನಾನ ಮಾಡಿ, ಲಾಡ್ಜಿಂಗ್ ಅಲ್ಲಿ ಇದ್ದು ಹೋಗ್ಬೇಕು ಅಂದ್ರೆ 1000 ರೂಪಾಯಿ ಬೇಕು. ಎಲ್ಲಿ ಬರ್ತದೆ? ನಾನು ಹೇಳ್ತಾರೆ ಸತ್ಯ ಆದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇದ್ರೆ ಅಲ್ಲಿಂದನೇ ಗೆದ್ರು ಬಿಡಿ. ನನಗೆ ನೀವು ಪೊಲೀಸ್ನವ್ರು ಇದ್ದೀರಿ, ಅಧಿಕಾರ ಇದೆ, ಸುಳ್ಳು ಹೇಳ್ಬಾರ್ದು. ನಾನು ಸುಳ್ಳು ಹೇಳಿ ನಾಗರಿಕ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟರೆ ಅಪರಾಧ. ಅದು ಆ ಅಪರಾಧದಡಿನ ನೀವು ಕ್ರಮ ತಗೊಳ್ಳಿ. ನಾನು ಸುಳ್ಳು ಹೇಳ್ತಾ ಇದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಮೆಜೆಸ್ಟಿಕ್ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಸಾಲ ಮರಗಿರ್ತಾರೆ. ಬೆಳಗ್ಗೆ ಪೊಲೀಸ್ ಟ್ರೈನಿಂಗು ಸೆಲೆಕ್ಷನ್ ಇರ್ತದೆ, ಏನೋ ಅವ್ರು ಓಡಬೇಕು, ಇನ್ನೊಂದು ಮತ್ತೊಂದು ಮಾಡಬೇಕು. ಸಾಲ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗಿರ್ತಾರೆ ಪೇಪರ್ ಹಾಸ್ಕೊಂಡು. ಯಾಕೆ? 50 ರೂಪಾಯಿ ಕೊಟ್ಟು ಆ ಕಾಮತ್ ಯಾತ್ರಿ ನಿವಾಸ ಅಂತ ಮೆಜೆಸ್ಟಿಕ್ ಅಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿ ಬೆಡ್ ತಗೊಂಡು ಮಲಗಕ್ಕೆ ಕಷ್ಟ ಇಲ್ಲ, ದುಡ್ಡದು. ಅಂತಂತ ಸಮುದಾಯಗಳಿಗೂ ಕೂಡ ಭೂಮಿಯನ್ನ ಕೊಡಬೇಕು, ಸವಲತ್ತನ್ನ ಕೊಡಬೇಕು, ಎಜುಕೇಶನ್ ಕೊಡಬೇಕು, ಅವ್ರು ಬದುಕೋದಕ್ಕೆ ಆಧಾರ ಮಾಡಬೇಕು ಅಂತ ಹೇಳಿರುವಂತಹ ವರದಿ ಕಾಂತರಾಜ್ ಆಯೋಗದ ವರದಿ. ಆ ಕಾಂತರಾಜ್ ಆಯೋಗದ ವರದಿಯಲ್ಲಿ ಇನ್ನು ಏನೇನೆಲ್ಲ ಇದೆ ಅಂತಂದ್ರೆ, ಯಾರ ಹತ್ರ ಕಾರ್ ಇದೆ, ಯಾವನಿಗೆ ತಿನ್ನೋಕೆ ಅನ್ನವೇ ಗತಿ ಇಲ್ಲ, ಯಾರ ಹತ್ರ ಮನೆ ಇದೆ, ಯಾವನು ಫುಟ್ಪಾತ್ ಅಲ್ಲಿ ಇದ್ದಾನೆ, ಯಾರ ಹತ್ರ ದೊಡ್ಡ ದೊಡ್ಡ ಜಮೀನುಗಳಿದಾವೆ, ಯಾರ ಹತ್ರ ಅಂಗೈಗಳ ಪಾಣಿ ಕೂಡ ಗತಿ ಇಲ್ಲ, ಯಾರು ಆರಾಮಾಗಿ ತಿಂದು ಬಿಡ್ತಾ ಇದ್ದಾರೆ, ಯಾರ ಹತ್ರ ಕನಿಷ್ಠ ಪಕ್ಷ ನಿಮ್ದೇ ಕಣ್ತುಂಬ ನಿದ್ದೆ ಮಾಡೋದಕ್ಕೂ ಕೂಡ ಒಂದು ಜಾಗ ಇಲ್ಲ ಅನ್ನುವುದನ್ನ ಜಾತಿ ಸಮುದಾಯಗಳ ಅಂಕಿ ಸಂಖ್ಯೆಗಳ ಸಮೇತವಾಗಿ ದಾಖಲು ಮಾಡಿರುವಂತಹ ವರದಿ ಕಾಂತರಾಜ್ ಆಯೋಗದ ವರದಿ. ಇನ್ನೂ ವಿಚಿತ್ರವಾದ ಸಂಗತಿಗಳಿದಾವೆ ಕಾಂತರಾಜ್ ಆಯೋಗದ ವರದಿಯಲ್ಲಿ. ಅದೆಲ್ಲವೂ ಕೂಡ ನನಗೆ ಸಂಬಂಧಪಡುತ್ತೆ, ನಿಮಗೆ ಸಂಬಂಧಪಡುತ್ತೆ, ಇಲ್ಲಿರೋರಿಗೆ ಸಂಬಂಧಪಡುತ್ತೆ, ಆಟೋ ಡ್ರೈವರ್ ಸಂಬಂಧಪಡುತ್ತೆ, ಬಸ್ ಡ್ರೈವರ್ ಸಂಬಂಧಪಡುತ್ತೆ, ಕೂಲಿ ಕಾರ್ಮಿಕರಿಗೆ ಸಂಬಂಧಪಡುತ್ತೆ, ಕೃಷಿ ಕಾರ್ಮಿಕರಿಗೆ ಸಂಬಂಧಪಡುತ್ತೆ, ಕರ್ನಾಟಕ ರಾಜ್ಯದ 36 ಇಲಾಖೆ ಸರ್ಕಾರಿ ನೌಕರರಿಗೂ ಸಂಬಂಧಪಡುತ್ತೆ. ಇಲ್ಲಿ ಕೇವಲ 2 ಅಥವಾ 2.5% ಇರುವಂತಹ ಸಮುದಾಯದವರು ಸಾವಿರಾರು ಎಕರೆ ಜಮೀನುಗಳು ನಿಂತ್ಕೊಂಡಿದ್ದಾರೆ, ಸಾವಿರಾರು ಎಕರೆ ಜಮೀನು. ಆದ್ರೆ ನಮಗೆ ಮತ್ತೆ ನಿಮಗೆ ಉಳ್ಕೊಳ್ಳೋದಕ್ಕೆ ಸ್ವಂತ ಮನೆ ಇಲ್ಲ ಇವತ್ತಿಗೂ ಕೂಡ. ಹಾಗಾಗಿ ಕಾಂತರಾಜ್ ಆಯೋಗದ ವರದಿ ಬಡ್ಜೆಟ್ ನಲ್ಲಿ ಯಾವ್ದೋ ಮಠಕ್ಕೆ 1000 ಕೋಟಿ, ಇನ್ಯಾವುದೋ ಪೀಠಕ್ಕೆ 250 ಕೋಟಿ, ಇನ್ನೇನೋ ಧರ್ಮಕ್ಕೆ 100 ಕೋಟಿ ಕೊಡೋದಲ್ಲ ಕಣ್ರಿ ಸ್ವಾಮಿ. ನೀವು ಈ ಆದಿವಾಸಿಗಳ ಕೋಶ ಅಂತಿದೆಯಲ್ಲ, ಅದಕ್ಕೊಂದು 100 ಕೋಟಿ ಕೊಡಿ. ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಇದೆಯಲ್ಲ, ಅದಕ್ಕೊಂದು 50 ಕೋಟಿ ಕೊಡಿ. ಹಿಂದುಳಿದ ವರ್ಗಗಳು ಅಂದ್ರೆ ಮತ್ತು ಬಿಡಿಸಬೇಕಾಗ್ತದೆ. ಹಿಂದುಳಿದ ವರ್ಗಗಳು ಅಂತಂದ್ರೆ ಒಲೆಮಾದಿಗರು, ದಲಿತರಲ್ಲ. ಹಿಂದುಳಿದ ವರ್ಗಗಳು ಅಂದ್ರೆ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ತಿಗಳರು, ಎಷ್ಟು ಜಾತಿ ಇದೆ? 3600ಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳ ಜಾತಿಗಳಿದಾವೆ. ಇದು ಜಾತಿಗಳ ದೇಶ ಅಂತ ನಾನು ಅವಾಗಲೇ ಹೇಳಿದ್ದು. 3600 ಹಿಂದುಳಿದ ವರ್ಗಗಳ ಜಾತಿ ಇದಾವಲ್ಲ, ಅದರಲ್ಲಿ ಕರ್ನಾಟಕ ಒಂದರಲ್ಲೇ 600ಕ್ಕೂ ಹೆಚ್ಚು ಜಾತಿಗಳಿದಾವೆ. ನಾನು ಹೇಳಿದ 3600 ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ 600ಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳ ಜಾತಿ ಇದಾವೆ. ಆ ಹಿಂದುಳಿದ ವರ್ಗಗಳ ಜಾತಿಗೆ ಸಂಬಂಧಪಟ್ಟವ್ರೆ ನಾನು ಮತ್ತೆ ನಮ್ಮ ಹುಡುಗನ್ ಕೊಡ್ತಾರಲ್ಲ ಪೊಲೀಸ್ನವರು, ನೀವು, ನಾವಿಬ್ರು ಒಂದೇ ಅಣ್ಣ ತಮ್ಮಂದ್ರೆ, ನಾವಿಬ್ರು ಹೋಗಿದ್ದೀವಿ, ನಮ್ ಕಷ್ಟ. ಇದನ್ನ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಮನವರಿಕೆ ಮಾಡಕ್ ಹೊರಟಿದ್ದೀವಿ. ನೀವೇ ಸ್ಥಾಪಿಸಿದಂತಹ ಆಯೋಗದ ಅಧ್ಯಕ್ಷರು ಕಾಂತರಾಜ್ ಅವರು ವರದಿಯನ್ನ 7 ವರ್ಷಗಳ ಕಾಲ ಅಧ್ಯಯನ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ನೀವು ಅದನ್ನು ಜಾರಿ ತರೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ. ಮತ್ತೆ ನಿನ್ನೆ ಏನು ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಮಾತನ್ನ ಹೇಳ್ತಾರೆ. ನಾವು 2A ಪ್ರವರ್ಗದಲ್ಲಿ ಪಂಚಮಸಾಲಿಗಳನ್ನ ಸೇರಿಸಬೇಕು ಅಂತಂದ್ರೆ ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೋಗಿ ಮನವಿಯನ್ನ ಮಾಡಿ ಅವರ ವರದಿಯಲ್ಲಿ ನಿಮ್ಮ ಹೆಸರು ಬರಬೇಕು, ಅವಾಗ ಸೇರಿಸ್ತೀವಿ ಅಂತ. ಏನು ನಯವಂಚಕ ಸಿದ್ದರಾಮಯ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಆ 2A ಏನು ಹಿಂದುಳಿದ ವರ್ಗದ ವರದಿಯಲ್ಲಿ ಸೇರಿಸಿ ಅಂತ ಹೇಳ್ತಾ ಇದ್ರಲ್ಲ, ಆ ವರದಿ ಆಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿ ಆಗೋಗಿದೆ. 2017ರಲ್ಲಿ ಸಲ್ಲಿಕೆ ಆಗೋಯ್ತು. ಸರ್ಕಾರದ ಹತ್ರ ವರದಿ ಇದೆ. ಈಗೆಲ್ಲಪ್ಪ ಹೋಗಿ ಸೇರಿಸೋದವರು ಯಾರ ಹತ್ರ ಇದ್ದಾರೆ ಅಲ್ಲಿ? ಸತ್ಯವನ್ನು ಹೇಳಿದ್ರೆ ಅಂದ್ರೆ ಅದು ಹಿಂದುಳಿದ ವರ್ಗಗಳ ಸಂಜೀವಿನಿ ಅಂತ ಮುಖ್ಯಮಂತ್ರಿಗಳು ಒಪ್ಕೋತಾರೆ, ಜಾರಿ ಮಾಡಕ್ ರೆಡಿ ಇಲ್ಲ. ಆ ಜಾರಿ ಏನಾದ್ರೂ ಆಯ್ತು ಅಂತಂದ್ರೆ ಕರ್ನಾಟಕದ 3,17,000 ರೂಪಾಯಿಗಳ ಬಹುದೊಡ್ಡ ಗಾತ್ರದ ಬಡ್ಜೆಟ್ ಇದೆಯಲ್ಲ, ಆ ಬಡ್ಜೆಟ್ ನಲ್ಲಿ ನಮ್ಮ ಜಾತಿಗಳು ಎಷ್ಟಿದಾವೋ ಆಯಾ ಜಾತಿಗಳ ಜನಸಂಖ್ಯೆಗೆ ಅನುಸಾರವಾಗಿ ಆ ಬಡ್ಜೆಟ್ ಅನ್ನ ಅಲೋಕೇಟ್ ಮಾಡಬೇಕಾಗ್ತದೆ. ಆದ್ರೆ ಈಗೇನಾಗಿದೆ? 2% ಇರುವಂತಹ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ,
9% ಹಾವನೂರು ವರದಿಯ ಪ್ರಕಾರ 9% ಪಾಪ್ಯುಲೇಷನ್ ಇರುವಂತಹ ಮಾದಿಗ ಸಮುದಾಯಕ್ಕೆ 35 ಕೋಟಿ ರೂಪಾಯಿ. ಇದನ್ನ ಯಾರು ನ್ಯಾಯ ಅಂತಾರ? ಇದು ಧರ್ಮ ಅಂತಾರ? ಬಹುಶಃ ನಿಮ್ಗೆ ಅರ್ಥ ಆಗಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಹಾವನೂರು ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ವೈಸ್ 9% ಇರುವಂತಹ ಮಾದಿಗ ಸಮುದಾಯಕ್ಕೆ 35 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆ ಸಮುದಾಯದ ಅಭಿವೃದ್ಧಿಗೆ. ಆದ್ರೆ 2% ಇರುವಂತಹ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಈ ಅನ್ಯಾಯವನ್ನ ಹೇಳ್ತಾ ಇರುವಂತದ್ದು ಕಾಂತರಾಜ್ ಆಯೋಗದ ವರದಿ. ಬೋವಿ ಅಭಿವೃದ್ಧಿ ನಿಗಮಕ್ಕೆ 55 ಕೋಟಿ, ಲಂಬಾಣಿ ತಾಂಡಗಳ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ, ಆದ್ರೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ. ಕರ್ನಾಟಕದಲ್ಲಿ ಸುಮಾರು 12 ಅಥವಾ 15% ಇರಬಹುದಾದ ಒಕ್ಕಲಿಗರ ನಿಗಮಕ್ಕೆ 12ರಿಂದ 15% ಇದ್ದಾರೆ. ಆ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ. 2% ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ. ಲಿಂಗಾಯತರ ಅಭಿವೃದ್ಧಿ ನಿಗಮಕ್ಕೆ 300ರಿಂದ 400 ಕೋಟಿ. ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ. ಯಾವನ ನ್ಯಾಯ ಅಂತ ಕರೀತಾನ? ಇದು ಮಲತಾಯಿ ಧೋರಣೆ ಅಲ್ವಾ? ಯಾಕೆ ಪ್ರಾರಂಭಿ ಜೀವನ ನಿಮ್ದು ಸಿದ್ದರಾಮಯ್ಯನವರಿಂದ ಕೇಳೋದಕ್ಕೆ ಹೋಗ್ತಾ ಇದೀವಪ್ಪ. ನಾವೇನು ಲಾಠಿ ಹಿಡ್ಕೊಂಡು ಹೋಗ್ತಿಲ್ಲ, ಏನೂ ಇಲ್ಲ. ಸಾಮಾಜಿಕ ನ್ಯಾಯದ ಪ್ಲಕಾರ್ಡ್ ಹಿಡ್ಕೊಂಡು ಹೋಗಿ ರಾಮಯ್ಯ ತೋರ್ಸಕ್ ಹೊರಟಿದೀವಿ ನಾವು. ನೀವು ಪೊಲೀಸ್ನವರು ಅಥವಾ ಬೇರೆ ಬೇರೆ ಯಾವುದೇ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು, ಕಾರ್ಮಿಕರ ಇಲಾಖೆಯವರು, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ರೇಷ್ಮೆ ಇಲಾಖೆಯವರು, PWD ಅವರು, ಆರೋಗ್ಯ ಇಲಾಖೆಯವರು, ಇವರೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಸರ್ಕಾರಿ ನೌಕರರಾದ್ರೂ ಕೂಡ ನಮ್ಮ ಪರವಾಗಿ, ನಮ್ಮ ಏನು ಶೋಷಣೆಗೆ ಒಳಪಡ್ತಾ ಇರುವಂತಹ ನಾವು ಶೂದ್ರ ಸಮುದಾಯ, ಹಿಂದುಳಿದ ವರ್ಗಗಳಿದಾವಲ್ಲ, ಹಿಂದುಳಿದ ವರ್ಗ, ಆ ಹಿಂದುಳಿದ ವರ್ಗಗಳ ಪರವಾಗಿ ಮಾತಾಡಕ್ ಹೋಗ್ತಾ ಇರುವಂತಹ SDPI ಸಹೋದರಿಗೆ ನಾವು ಕೊನೆ ಪಕ್ಷ 10 ರೂಪಾಯಿ ಕೊಟ್ಟು ಒಂದು ಟೀ ಕೊಡಿಸಿ ಕಳ್ಸೋಣ, ಊಟ ಮಾಡಿ ಕಳ್ಸೋಣ ಅಂತ ಅನ್ನಿಸ್ಬೇಕು ನಿಮಗೆ. ಆದ್ರೆ ನಿಮಗಾಗಿ, ನಿಮಗೋಸ್ಕರ ಮಾತಾಡಕ್ಕೆ ಹೋಗ್ತಿರುವಂತ ಪ್ರೋಗ್ರಾಮ್ಗೆ ಚೇರ್ ಹಾಕಂದ್ರೆ ಹೊಡೆದಿದ್ದೀರಲ್ಲ, ಇದು ಧರ್ಮನ? ಈ ನನ್ನ ಮಾತು ಕೇಳಿದ ನಂತರನಾದ್ರೂ ಕೂಡ ನಿಮಗೆ ಹೊಡೆದವ್ರಿಗೆ ರಾತ್ರಿ ನಿದ್ದೆ ಬಂದ್ರೆ ಆ ಪರಮಾತ್ಮ ಮೆಚ್ಕೊಳ್ಳಿ. ಕಣ್ಣಂಗ್ ನಿದ್ದೆ ಬಂದ್ರೆ ನಿಮಗೆ, ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಕ್ ಹೋಗ್ತಾ ಇರೋದು, ನಾವು ಅಕ್ಕ ತಂಗಿದ್ರ ಬಗ್ಗೆ ಮಾತಾಡಕ್ ಹೋಗ್ತಾ ಇರೋದು, ಒಂದು ಪಾಣಿ ಮುಖ ನೋಡಿರಲಿಲ್ಲ ನಿಮ್ಮ ತಂದೆ ತಾಯಿ, ಅವ್ರ ಬಗ್ಗೆ ಮಾತಾಡಕ್ ಹೋಗ್ತಾ ಇರೋದು. ನಂತರ ನಿಮ್ಮ ನಂತರದ ಸಮುದಾಯ ಕೂಡ ಭದ್ರವಾಗಿರ್ಬೇಕು ಅಂತ ಕಾರಣಕ್ಕೆ ಮಾತಾಡಕ್ ಹೋಗ್ತಾ ಇದ್ದೀವಿ. ದಯಮಾಡಿ ನಮಗೆ ಗೌರವದಿಂದ ಬೀಳ್ಬಡಿಗೆ ಬೆಳಗಾವಿಯಲ್ಲೂ ಕೂಡ ಗೌರವದಿಂದ ಸರ್ಕಾರದ ಜೊತೆ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಇಷ್ಟೆಲ್ಲದರ ನಂತರ ಕೂಡ ನಮಗೆ ಸೂಕ್ತ ಭದ್ರತೆ ಕೊಟ್ಟು ಕಾರ್ಯಕ್ರಮಕ್ಕೆ ಇಲ್ಲಾದ್ರೂ ಕೂಡ ಅವಕಾಶ ಮಾಡಿಕೊಟ್ಟು, ಬಹುಶಃ ಇದು ಇಲ್ಲದೆ ಅತಿ ಹೆಚ್ಚು ಜನ ಸೇರುವಂತ ಸಾರ್ವಜನಿಕ ಪ್ಲೇಸ್ ಅಲ್ಲಿ ನಡೆದಿದ್ದಿದ್ರೆ ತುಂಬಾ ಪರಿಣಾಮಕಾರಿ ಆಗ್ತಿತ್ತು. ಪೊಲೀಸರು ಕೆಲವು ಕನ್ಫ್ಯೂಸ್ ಆದ್ರಿ, ಏನು ಅಂತಂದ್ರೆ ಯಾವ್ದೋ ಕೋಮು ವಿರುದ್ಧ ಮಾತಾಡ್ತಾರೆ, ಅಲ್ಲಿ ಗಲಭೆ ಆಗ್ತದೆ ಅಂತಾರೆ. ಇಲ್ಲ, ನಾವು RSS ವಿರುದ್ಧನ BJP ವಿರುದ್ಧನ ಮಾತಾಡಕ್ ಬಂದಿಲ್ಲ. ಇಲ್ಲಿ ನಾವು ಮಾತಾಡುವಾಗ ಒಳ ಮೀಸಲಾತಿ, ಈ ರಾಜ್ಯದ ಕನಿಷ್ಠವಾಗಿ ಬದುಕ್ತಾ ಇರುವಂತಹ ವಲಯ ಮಾದಿಗರಿಗೆ ಸಿಗಬೇಕಾಗಿರುವಂತಹ ಒಳ ಮೀಸಲಾತಿ, ಆ ಒಳ ಮೀಸಲಾತಿ ಬಗ್ಗೆ SDPI ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದಾಗ RSS ನಲ್ಲಿ ಇರುವಂತಹ ಒಬ್ಬ ಒಲೆ ಮಾದಿಗ ಹುಡುಗ ಇದ್ದಾನಲ್ಲ, ನನ್ನ ಅಣ್ಣ, ಅವನು ಕೂಡ ನನ್ನ ಮಾತನ್ನ ಪ್ರೀತಿಯಿಂದ ಕೇಳ್ತಾ ಇದ್ದ. ಭಾಸ್ಕರ್ ಪ್ರಸಾದ್ ನಮ್ಮ ಅಣ್ಣ ನನ್ನ ಮಾತಾಡ್ತಾ ಇದ್ದಾನೆ, ನನ್ನ ವಿರುದ್ಧ ಅಲ್ಲ. ಅವನು RSS ಅಲ್ಲೇ ಇರಲಿ, ಇರಲಿ, ಶ್ರೀರಾಮ್ ಸೇನೆ ಇರಲಿ, BJP ಇರಲಿ, ನಾನು ಒಲೆ ಮಾದಿಗ ಸಮುದಾಯದ ಪರವಾಗಿ ಮೀಸಲಾತಿ ಕೇಳಕ್ ಹೋಗ್ತಿದ್ದೀನಿ ಕಣ್ಣಪ್ಪ ಅಂತ ಕೂಡಲೇ ಅವ್ನು ನನ್ನ ನಿಲ್ತಾ ಇದ್ದ, ನನಗೆ ಅದೇ RSS ಬಜರಂಗಳ BJP ಶ್ರೀರಾಮ್ ಸೇನೆ ಎಲ್ಲಾದ್ರಲ್ಲಿ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ರೆ ಹಿಂದುಳಿದ ವರ್ಗಗಳು ಅಂದ್ರೆ ನಾನು ನನ್ನ ಪರವಾಗಿ ಬಡ್ಜೆಟ್ನ ಕೇಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋಗ್ತಾ ಇದ್ದಾರೆ. ಭಾಸ್ಕರ್ ಸರ್, ಈತನು ಕೂಡ ನನ್ನ ಅಣ್ಣ ನನ್ನ ಜೊತೆ ನಿಲ್ತೀವಿ, ನನಗೆ ಕಲ್ತಿರಲಿಲ್ಲ ಅವರು. ಇಷ್ಟೇ ನಿಮಗೂ ಮನವರಿಕೆ ಆಗ್ಬೇಕಿತ್ತು ಪೊಲೀಸ್ನವರಿಗೆ. ನಾವೇನ್ ಕೇಳಬಿಟ್ಟಿದ್ವಿ ಅದು ಜವಾಬ್ದಾರಿ ನಮ್ದು ಇತ್ತು, ನಾವು ಕೂಡ ನಿಮಗೆ ತಿಳಿಸ್ಕೊಡ್ಬೇಕಿತ್ತು. ನಿಮ್ಗೆ ಈ ವಿಚಾರಗಳು ಮನವರಿಕೆ ಆಗಿದ್ರೆ ನಮ್ಮನ್ನ ನೀವೇನೆ ನಷ್ಟ ಮಾಡಿಸಿದ್ರಿ ಮಾಡಿ. ಇದು ತುಂಬಾ ಉಪಯೋಗವಂತ ವಿಚಾರ, ಮನಸ್ಸು ನಾಟೋದ ನನ್ನ ಹಸಿವಿನ ವಿಚಾರ, ಈ ವಿಚಾರ ಎಷ್ಟು ವರ್ಷ ಮೋಸ ಮಾಡ್ತಾ ಇದೀವಿ ಸರ್ಕಾರಗಳು ನಮ್ಮ. ಹಾಗೆ ಒಳ ಮೀಸಲಾತಿಯನ್ನ ಕೇಳ್ತಾ ಇದ್ದೀವಿ, ಕಾಂತರಾಜ್ ಕೇಳ್ತಾ ಇದ್ದೀವಿ. SCP TSP ನಲ್ಲಿ ದಲಿತರಿಗೆ ದುಡ್ಡು ಕೊಟ್ಟು ಮೋಸ ಮಾಡ್ತಿರುವಂತಹ ಅನ್ಯಾಯದ ವಿರುದ್ಧ ಮಾತಾಡಕೊಂಡಿದ್ವಿ. ನಾವೇನೇ ಯಾರಿಗಾರ ಧಿಕ್ಕಾರಕ್ಕೆ ಹೋಗ್ಬೇಕಾಗಿಲ್ಲ. ಹಾಗೆ 2B ರಿಸರ್ವೇಶನ್ ಏನ್ BJP ಸರ್ಕಾರ ಮುಸಲ್ಮಾನ ಕ್ಯಾನ್ಸಲ್ ಮಾಡ್ತಲ್ಲ, ಅದನ್ನ ರಿಸ್ಟೋರ್ ಮಾಡಿ ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ. ಆಸ್ತಿಯ ಬಗ್ಗೆ ಇರುವಂತಹ ಗೊಂದಲ ಇದೆಯಲ್ಲ, ಅದನ್ನು ನಿವಾರಣೆ ಮಾಡಿ ಸುಭದ್ರವಾದ ಕಾನೂನನ್ನು ರೂಪಿಸಿ ಅಂತ ಕೇಳೋದು ಕೊಟ್ಟಿದ್ದೀವಿ.
ಇನ್ನೇನ್ ಮಾಡಿಕೊಟ್ಟಿದೀವಿ ನಾವು. ಇಷ್ಟು ವಿಚಾರಗಳು ಹೋಗ್ತಾ ಇರುವಾಗ ನಮಗೆ ನೀವು ಸೂಕ್ತ ಭದ್ರತೆ ಕೊಟ್ಟಿದ್ದೀರಿ. ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ, ಧನ್ಯವಾದ ಒಂದನ್ನೇ ಹೇಳ್ತಾ ಮತ್ತೆ ಈ ಕಾರ್ಯದಲ್ಲಿ ಭಾಗವಹಿಸ ನಿಮ್ಮನ್ನಿಗೆ ನಾನು ಹೇಳೋ ವಿಚಾರ ಏನು ಅಂತಂದ್ರೆ, ನಾವು ಯಾಕೆ ಹೋಗ್ತಾ ಇದೀವಿ ಅಂತ ನಿಮ್ಗೆಲ್ಲ ಅರ್ಥ ಆಗಿದೆಯಲ್ಲ, ಅರ್ಥ ಆಗಿದೆಯಲ್ಲ ನಿಮ್ಗೆಲ್ಲ ಅರ್ಥ ಆಗಿದೆಯಲ್ಲ ಅಮ್ಮ, ಅರ್ಥ ಆಗಿದೆಯಲ್ಲ ನಿಮ್ಗೆಲ್ಲ ನಾವ್ ಯಾಕೆ ಹೋಗ್ತಾ ಇದೀವಿ ಅಂತ. ಈಗ ನಾವು ಹೋಗೋರಿಗೆ ನೀವು ಬೆಂಬಲವಾಗಿ ನಿಲ್ಬೇಕಲ್ವಾ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಏನೇನೋ ಇದೆಯಲ್ಲ, ಆ ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್ ಚಾನೆಲ್ಗಳು ಎಷ್ಟು ಜನ ಬಳಸ್ತಾ ಇದ್ದೀರಲ್ಲ ಕೈ ಎತ್ತಿ. ಎಷ್ಟು ಜನ ಫೇಸ್ಬುಕ್ ಎಲ್ಲ ಇದೆ. ಹುಬ್ಳಿಯ ಮನೆಗೂ ಕೂಡ ನಮ್ಮ ವಿಚಾರವನ್ನ ತಲುಪಿಸಬಹುದು ನೀವು. ನಾನು ಈಗೇನ್ ಮಾತಾಡಿದೆ ಅದನ್ನ ನೀವು ಫೇಸ್ಬುಕ್ ನಲ್ಲಿ, ಟ್ವಿಟ್ಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 4 ಅಕ್ಷರ ಟೈಪ್ ಮಾಡಿ ಹಿಂಗೆ ಹೋಗ್ತಾ ಇದಾರೆ, ಇವರಿಗೆ ನಮ್ಮ ಬೆಂಬಲ ಇರಲಿ ಅನ್ನುವಂತ ವಿಚಾರವನ್ನ ಹುಬ್ಬಳ್ಳಿಯ ಮನೆಗೂ ನಿಮ್ಮ ಸೋಷಿಯಲ್ ಮೀಡಿಯಾ ತಲುಪಿಸ್ಬೇಕು. ತಲುಪಿಸ್ತೀರಾ? ಟೈಪ್ ಮಾಡಕ್ ಬರಲಿಲ್ಲಪ್ಪ ನಿಮ್ಗೆ, ಏನ್ ಮಾಡ್ತೀರಾ? ಒಂದು ವಿಡಿಯೋ ಮಾಡಿ ಇಟ್ಕೊಂಡು ಒಂದು 4 ಮಾತು ಮಾತಾಡಿ. ಯಾಕೆ ನಾವು ಜಾಥಾ ಮಾಡ್ತಾ ಇದೀವಿ, ಅದ್ರ ಪ್ರಾಮುಖ್ಯತೆ ಏನು ಅಂತ. ನಮ್ಗೆ ಅಗತ್ಯ ಇಲ್ದಿರೋ ವಿಚಾರಗಳು ಮಾತಾಡೋದೇ ಬೇಡ. ಅದು ಈ ಸಮಾಜದಲ್ಲಿ ಯಾವಾಗ ಹುಳುಗಳ ತರ, ರೋಗಗಳ ತರ ಇದ್ದಿದ್ದೆ. ಜಾತಿ ಧರ್ಮ ಅದಲ್ಲ, ಅದು ಅವತ್ತಿಗೂ ಇತ್ತು, ಇವತ್ತಿಗೂ ಇತ್ತು, ಮುಂದಕ್ಕೂ ಇತ್ತು. ಯಾರೇನ್ ಮಾಡಕ್ಕಾಗಲ್ಲ. ನಾವು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಂಗೆ, ನಮ್ಮ ಮಕ್ಕಳು ಸಾಕೋದಂಗೆ ಅಂತ ಯೋಚನೆ ಮಾಡೋಣ. ರಾಜಕೀಯ ಅಧಿಕಾರ ತಗೊಂಡ್ರೆ ಅದೆಲ್ಲೂ ನಿರ್ನಾಮ ಮಾಡ್ತೀವಿ ಅಂತ ಸಿದ್ಧತೆ ನಮ್ಗೆ ಇರೋದ್ರಿಂದ ನೀವು ಆ ಮಾತನ್ನ ಮಾತಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪ್ರೆಡ್ ಮಾಡ್ತೀರಾ? ಎರಡನೇದು, ಈಗ ನಾವು ಮುಂದಿನ ಊರಿಗೆ ಯಾವ್ದಕ್ಕೆ ಹೋಗ್ತೀವಿ, ಅಲ್ಲಿ ಇರಬಹುದಾದಂತ ನಿಮ್ಮ ಸ್ನೇಹಿತರು, ಬಂಧು ಬಳಗ, ಅಕ್ಕ ತಮ್ಮ, ಅಣ್ಣ ತಮ್ಮ, ಸ್ನೇಹಿತರು ಯಾರೆಲ್ಲ ಇದಾರಲ್ಲ, ಅವ್ರಿಗೆಲ್ಲ ಫೋನ್ಗಳ ಮೂಲಕ ನಮ್ಮ ಜಾಥಾದ ವಿಚಾರವನ್ನು ತಿಳಿಸಿ ನಮ್ಮ ಜಾಥಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋ ತರ ನೀವು ಮಾಡ್ಬೇಕು. ಮಾಡ್ತೀರಾ? ಮೂರನೇದು ಏನ್ ಮಾಡ್ತೀರಿ? ಸಾಧ್ಯ ಆದ್ರೆ ಬೆಳಗಾವಿಯ ನಮ್ಮ ಕಡೆಯ ದಿನದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬರ್ಬೇಕು. ಬರ್ತೀರಾ? ಏನ್ ಜೋರಾಗಿ ಹೇಳಲ್ಲ ನೀವು? ಯಾಕೋ ಅನುಮಾನ ನನಗೆ ನಿಮ್ಮ ಮೇಲೆ. ಆಯ್ತಲ್ಲ? ಈಗ ಕೊನೆಯದಾಗಿ ನೀವು ಮಾಡ್ಬೇಕಾಗಿರೋದೇನು ಅಂತಂದ್ರೆ, ನಾವೀಗ ಬೆಳಗಾವಿಗೆ ಹೋಗಿ ತಲುಪಬೇಕು. ಉಡುಪಿಯಿಂದ ಬಂದಿದ್ದೀವಿ. ಇದಕ್ಕೆಲ್ಲ ದುಡ್ಡು ಖರ್ಚಾಗತ್ತ? ಹೌದಾ? ಖರ್ಚಾಗತ್ತಾ ಇಲ್ವಾ? ತಗೊಂಡಿ ರೆಡಿ ಇದ್ದೀರಾ? ರೆಡಿ? ದುಡ್ಡು ಖರ್ಚಾಗತ್ತಾ ಇಲ್ವಾ? ಈ ಕಾರಿಗೆ ಡೀಸೆಲ್ ಹಾಕ್ಸ್ಬೇಕು, ನಾವು ಊಟ ಮಾಡ್ಬೇಕು, ಈ ಮೈಕ್ನವ್ರು ಬಾಡಿಗೆ ಕೊಡ್ಬೇಕು, ಪಾಂಪ್ಲೆಟ್ ಓಡಿಸ್ಬೇಕು, ಈ ತರದ ಕಾರ್ಯಕ್ರಮಗಳೆಲ್ಲ ಮಾಡೋದಕ್ಕೆ, ಮೀಡಿಯಾ ಮೇಂಟೆನೆನ್ಸ್ಗೆ, ಮತ್ತೆ ಅಲ್ಲಿ ಹೋಗಿ ಬೆಳಗಾವಿನಲ್ಲಿ ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡು ಟೆಂಟ್ ಹಾಕೊಂಡು ಕೂತ್ಕೋಬೇಕು. ಸರ್ಕಾರದ ಟೆಂಟ್ಗಳು ನಾವೇ ಪ್ರೈವೇಟ್ ಆಗಿ ಹಾಕಬೇಕಂತೆ. ನೋಡೋಣ, ಅದಕ್ಕೆಲ್ಲ ದುಡ್ಡು ಬೇಕು. ಯಾರು ಕೊಡೋದಲ್ಲ? ಯಾರು ಕೊಡೋದು? ಜೋರಾಗಿ ಹೇಳಿ. ಅದಕ್ಕೆಲ್ಲ ದುಡ್ಡು ಬೇಕು. ಯಾರು ಕೊಡ್ತೀರಿ? ಕೊಡಿ. ಮತ್ತೆ ಈಗ ನಮ್ಮ ಸ್ನೇಹಿತರು ನಿಮ್ಮ ಬರ್ತಾರೆ, ಬಟ್ಟೆ ನೀವು ಎಷ್ಟು ಕೊಡ್ತೀರಿ ಅನ್ನೋದು ಮುಖ್ಯ. ನೀವು 1 ರೂಪಾಯಿ ಕೊಡ್ಬೇಕು, 1 ಲಕ್ಷ ಕೊಟ್ಟರು ಬೇಕು. ದುಡ್ಡು ಕೊಡೋದ್ರ ಮೂಲಕ ಏನಂತ ಹೇಳ್ತೀನಿ ಅಂದ್ರೆ, ನಮ್ಮ ಹೋರಾಟದಿಂದ ಒಂದಷ್ಟು ಪ್ರತಿಫಲ ರಿಸಲ್ಟ್ ಬಂತು. ಅವಾಗ ನಾವು ಬಂದು ಹೇಳ್ತೀವಿ, ನಿಮ್ಗೆ ಟು ಬಿ ರಿಸರ್ವೇಶನ್ ಕೊಡ್ತೀವಿ. ಯಾರು ಗೊತ್ತಾ? ನಾವು ಅಂತೀವಿ. ನಿಮ್ಗೆ ಕಾಡುತ್ತೆ ಇವ್ರು ಕೊಡಿಸಿದವರು ಅಂತ. ಬದಲಾಗಿ ನೀವು ಅನ್ಕೊಂಬಾರ್ದು, ನೀನೆಲ್ಲ ಕೊಡಿಸಿದ್ದು, ನೀನ್ ಹೋರಾಟ ಮಾಡುವಾಗ ನಾನು ಕೂಡ ರೂಪಾಯಿ ಕೊಟ್ಟಿದ್ದೆ, ನನ್ನ ಹೋರಾಟದ ಫಲವಾಗಿ ನನಗೆ ಬಂದಿದ್ದು ಅಂತ ಅನ್ಕೋಬೇಕು. ಯಾವತ್ತೂ ಕೂಡ ಈ ತರದ ಪ್ರತಿಫಲಗಳು ಭಿಕ್ಷೆ ಆಗ್ಬಾರ್ದು, ಹಕ್ಕಾಗ್ಬೇಕು. ಆ ಹಕ್ಕಾಗ್ಬೇಕು ಅಂದ್ರೆ ನಮ್ಮ ಹೋರಾಟದ ಜೊತೆ ನಿಮ್ಮ ಬೆವರಿನ ಫಲ ಸೇರಿರ್ಬೇಕು. ನಾನೊಂದು ಹಾಡು ಹೇಳ್ತಾ ಇರ್ತೀನಿ, ನಮ್ಮ ಸ್ನೇಹಿತರು ಎಲ್ಲ ನಿಮ್ಮ ಹತ್ರ ಬರ್ತಾರೆ. ನೀವು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟೆಲ್ಲ ದುಡ್ಡು ಅದಕ್ಕೆ ಕೊಡ್ಬೇಕು, ಹೆಚ್ಚೆಚ್ಚು ಕಾಸು ಕೊಡ್ಬೇಕು. ಆಯ್ತಲ್ಲ? ಮೈಕ್ ಕೊಡಿ, ಹ್ಯಾಂಡ್ ಮೈಕ್. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಕೇಳಬಹುದು ನೀವು, ಜನರ ನಡುವಿನಿಂದ ಎಂದು ಹೇಳುತ್ತೀವಿ ನಾವು, ಜನರ ನಡುವಿನಿಂದ ಎಂದು ಹೇಳುತ್ತೀವಿ ನಾವು, ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ತಿರುಗಿ ಮತ್ತೆ
ಜನರ ನಡುವೆ ಹೋಗುತ್ತೀವಿ ನಾವು. ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೀವಿ ನಾವು. ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೀವಿ ನಾವು. ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೀವಿ ನಾವು. ದೇಶ ದೇಶ ದಿವಾಳಿ ಮಾಡ್ಯಾರು, ನಮ್ ಪುಡಾರಿಗಳು ಭಾರತ ಒತ್ತೆ ಇಟ್ಟಾರು. ದೇಶ ದಿವಾಳಿ ಮಾಡ್ಯಾರು, ನಮ್ ಪುಡಾರಿಗಳು ಭಾರತ ಒತ್ತೆ ಇಟ್ಟಾರು. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ತಾರೋ. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ತಾರೋ. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ತಾರೋ. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ತಾರೋ. ಆರ್ಥಿಕ ನೀತಿ ರೂಪಿಸಿಕೊಂಡು ನಮ್ಮ ದೇಶ ಒಯ್ದಾರೋ. ದೇಶ ದಿವಾಳಿ ಮಾಡ್ಯಾರೋ, ನಮ್ ಪುಡಾರಿಗಳು ಭಾರತ ಒತ್ತೆ ಇಟ್ಟಾರೋ. ದೇಶ ದಿವಾಳಿ ಮಾಡ್ಯಾರೋ, ನಮ್ ಪುಡಾರಿಗಳು ಭಾರತ ಒತ್ತೆ ಇಟ್ಟಾರೋ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಮನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ನೂರು ಕನಸಿನ ಕೋಟಿ ಮನಸ್ಸಿನ ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಮನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕ್ರಾಂತಿ ಜ್ಯೋತಿಯ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. 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 ನಮ್ಮ ಬಾಳಿನ ರಕ್ತಗಾಲಿನ ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಒಂಗಿರಣ ಬೀರಿದ ಗುರುವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಒಂಗಿರಣ ಬೀರಿದ ಅರಿವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಗುರುವೇ ಅಂಬೇಡ್ಕರ. ಜೈ ಭೀಮ್. ನೀವು ಪೊಲೀಸರ ಹತ್ರ ಇಸ್ಕೊಳ್ಳಿಲ್ವಾ ಕಾಸು? ನೀವು ಕೇಳಿಲ್ಲ, ಕೇಳ್ತಾರೆ. 10 ರೂಪಾಯಿ ಕೊಳ್ಳಿ ಇಸ್ಕೊಳ್ಳಿ. ಅವರ ಹಕ್ಕಿಗಳಿಗೂ ನಾವು ಹೋರಾಡ್ತಾ ಇದ್ದೇವೆ, ಅವರು ಸಪೋರ್ಟ್ ಮಾಡ್ತಾರೆ. 10 ರೂಪಾಯಿ ಇಸ್ಕೊಳ್ಳಿ, ಅದೇ ಸಂತೋಷ ನಮ್ಗೆ. ಏನೋ ಅವ್ರು ಹೊಡೆದ್ಕೊಂಡು ಕೋಪ ಮಾಡ್ಕೊಂಡ್ಬಿಡ್ದು ಅವ್ರ ಮೇಲೆ. ಅವ್ರಿಲ್ದ ನಾವ್ ಇರ್ತೀವ ಇಲ್ಲಿ? ನಿಮ್ದೊಳ್ಳೆ ಕತೆ. 11 ರೂಪಾಯಿ ಹಾಕ್ಸ್ಕೊಳ್ಳಿ ಸಾಕು. ನಿಮ್ಮೆಲ್ಲರನ್ನು
ಭಾಳ ಅಚ್ಚುಕಟ್ಟಾಗಿ ಈ ಜಾಥಾದ ಉದ್ದೇಶ ಏನು, ಯಾಕೆ ಹೋಗ್ತಿದ್ದೀವಿ, ಯಾರ ಪರವಾಗಿ ಹೋಗ್ತಾ ಇದ್ದೀವಿ, ನಮ್ಮ ಉದ್ದೇಶದ ಯಾರು ನಮ್ಮ ಶತ್ರು ಯಾರು ನಮ್ಮ ಮಿತ್ರ ಅಂತಕ್ಕಂಥದ್ದನ್ನ ಭಾಳ ಅಚ್ಚುಕಟ್ಟಾಗಿ ಈ ಜಾಥಾದ ಒಂದು ರೂವಾರಿ ಆಗಿರ್ತಕ್ಕಂಥ ಸಂಚಾಲಕರಾಗಿರ್ತಕ್ಕಂತಹ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಭಾಸ್ಕರ್ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಈಗ ನಿಮ್ಮನ್ನು ಉದ್ದೇಶಿಸಿ ನಮ್ಮ ನಾಯಕರು ಈ ರಾಜ್ಯದ ಪ್ರತಿ ಜಿಲ್ಲೆಗೂ ತಮ್ಮ ಪಾದಾರ್ಪಣೆಯನ್ನು ಮಾಡಿ ಉತ್ಸಾಹಿ ಯುವಕರನ್ನ ಹುಟ್ಟುಹಾಕಿ ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಅಬ್ದುಲ್ ಮಜೀದ್ ಸಾಹೇಬರು ನಮ್ಮ ರಾಜ್ಯದ ಅಧ್ಯಕ್ಷರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹಾಗಾಗಿ ಎಲ್ಲರೂ ಶಾಂತಿಯುತವಾಗಿ ಇವರು ಮಾತನ್ನ ಕೇಳಬೇಕಾಗಿ ವಿನಂತಿ ಬಂಧುಗಳೇ. सोशल डेमोक्रेटिक पार्टी ऑफ इंडिया कर्नाटका स्टेट के जानिब से सोशल जस्टिस के लिए चलो बेलगावी अंबेडकर जाता यही महीने 10 तारीख को उडुपी से स्टार्ट होकर उडुपी, दक्षिण कन्नड़, शिवमोग्ग, दावणगेरे, गदग, हावेरी होकर कोप्पल होकर कल हम लोग बागलकोट में थे, आज हम हुबली शहर में पहुंचे हैं। स्टेज पे तशरीफ फरमा इस जाथा के कन्वीनर पार्टी के स्टेट जनरल सेक्रेटरी BR भास्कर प्रसाद साहब, हमारे स्टेट के जनरल सेक्रेटरी अफसर कुल्लीपेट साहब, स्टेट सेक्रेटरी अंगड़ी चंद्रू साहब, हुबली धारवाड़ डिस्ट्रिक्ट के जिम्मेदार हजरात, मुअज़्ज़िज़ साथियों, माँ बहनों, SDP के कैडर्स, मेंबर्स, वेलविशर्स, सपोर्टर्स, तमाम साथियों, एक बड़ी मकसद लेकर हम लोग 6 दिन से हर एक डिस्ट्रिक्ट को कवर करते, हमारे मकसद को अवाम तक पहुंचाते, उसके जरिए हम गवर्नमेंट को पहुंचाने का कोशिश कर रहे कर। देखिए हमारे 6-7 डिमांड है, वो तमाम कर्नाटक का अवाम का डिमांड है। ऑलरेडी उसका जिक्र हुआ। एक तो SC ST कम्युनिटी का जो सबकोटा रिजर्वेशन, इंटरनल रिजर्वेशन बोलते हैं, उसका मांग है वो लागू करना। उसके साथ साथ जो कांतराज आयोग का जो बैकवर्ड कमीशन का जो रिपोर्ट है उसको लागू करना, इसको डिमांड हम लोग रख रहे हैं। देखिए परसों आप अगर पार्लियामेंट सेशन देखे हैं तो पार्लियामेंट सेशन में संविधान का ऊपर डिबेट होने का, संविधान का ऊपर डिबेट होने में कांग्रेस के लीडर राहुल गांधी, प्रियंका गांधी एक बात कहते हैं, हमारे आने वाले फ्यूचर में हमारा मेजर एजेंडा कैस्ट सेंसस होगा और रिजर्वेशन का जो लिमिट को बढ़ाना होगा। ये उनका एजेंडा वो लोग क्लियर कर दिए। क्या डिमांड कर दिए मोदी के सामने? कैस्ट सेंसस को लागू करना। हम ये पूछना चाहते हैं राहुल गांधी से, प्रियंका गांधी से, आप मोदी के साथ पूरा देश में कैस्ट सेंसस जारी करने का मांग जो कर रहे हैं, अपने ही कर्नाटक में, अपना ही कांग्रेस का गवर्नमेंट में कैस्ट सेंसस होके 6 साल हो गया, 10 साल हो गया, 6 साल हो गया कैस्ट सेंसस को। 18 का लास्ट में आ गया, उसके बाद 5 साल में बीजेपी और जेडीएस का कुमार स्वामी, येडियुरप्पा और बसवराज बोम्माई थे।
उसके में लागू नहीं हुआ। ये बार सिद्धरामैया आप उसको एक्सेप्ट किए हैं मगर उसको लागू नहीं करे। ये जो दुगलापन जो है, ये डबल स्टैंडर्ड बोलते हैं। उधर मोदी कैस्ट सेंसस करो बोलने का, इधर आपका ही स्टेट कैस्ट सेंसस रेडी है, 6 साल हो गया, आप लागू नहीं करते। तो ये हम क्वेश्चन करने के लिए हम बेलगाम जा रहे हैं, कैस्ट सेंसस को जारी करो। तीसरी 2B रिजर्वेशन। 2B रिजर्वेशन जो है एक्सक्लूसिव मुसलमानों को, जो 2B रिजर्वेशन 1996 से लागू था। हमारे बच्चों को कोई मेडिकल इंजीनियरिंग जॉब में अगर 100 इंस्पेक्टर बन रहा है तो 4 इंस्पेक्टर मुसलमानों को बनते थे। ये जो रिजर्वेशन को बीजेपी हमारे से छीन लिया। क्या किया? बीजेपी हमारे से छीन लिया। उस टाइम में जो ऑपोजिशन में थे, कौन थे? कांग्रेस वाले थे। उस टाइम में उन्होंने बयान किया है बहुत बड़ा नाइंसाफी मुसलमानों को हो गया। कौन बोला? सिद्धरामैया बोला, DK शिवकुमार बोला, बहुत बड़ा नाइंसाफी मुसलमानों का है। अगर हमारा हुकूमत आएगा हम लोग इसको रिस्टोर करेंगे, दोबारा लेके आएंगे। कौन बोला? सिद्धरामैया और DK शिवकुमार बोले। हमारे गवर्नमेंट आए तो उसी दिन करते बोले DK शिवकुमार साहब। मगर गवर्नमेंट आके कितना दिन हो गया? 1.5 साल हो गया। 1.5 साल में 1 करोड़ आबादी रहने वाले मुसलमानों का 2B रिजर्वेशन के बारे में एक भी MLA नहीं बात कर रहे। हमारे वोटों लेको जाने वाले एक MLA भी हमारे मुद्दे को बात नहीं कर रहा, चाहे वो प्रसाद अप्पैया हो, कोई भी हो। मुसलमानों का वोट नहीं तो इधर प्रसाद अप्पैया जीतते हैं कभी? हरगिज नहीं जीतता, हरगिज नहीं जीतता। ऐसे 100 के कॉन्स्टिट्यूंसी है। कर्नाटक में 70 लाख मुस्लिम वोटर्स हैं। उसमें गए बार 2023 में 50 को 5 लाख वोट पोलिंग हुआ। उसमें 5 लाख वोट JDS CSD पे दूसरे को गया। 50 लाख वोट कांग्रेस को डाला है। एनालिसिस बोलता है 50 लाख वोट मुसलमान किसको डाले? कांग्रेस को डाले 50 लाख वोट। यानी कि कांग्रेस लिया सो वोट टू वोट में 1 करोड़ 60 लाख वोट लिए उन लोग, उसमें 30% वोट मुसलमानों का वोट है। कितना? 30% वोट मुसलमानों का। मुसलमानों का 30% वोट, यानी कि टोटल वोट में 30% मुसलमानों का। 92% वोट डाले उनका वोट लेकर 18 महीने से 2B रिजर्वेशन दोबारा लागू करने का बात नहीं कर रहे हैं। ये क्योंकि बीजेपी हमले से छीन लिया। इतना दर्द हुआ, इतना नाइंसाफी हुआ हमारे ऊपर, जो उस टाइम में लोग रहम का कर आए, हमने वोट दियो, हमने वोट दिए तो हमें इसको बराबर करती। करे क्या भाई? करे के करे? ये पूछना नहीं पूछना? कौन पूछना? कौन थी भी पूछ लेकर ही कौन की 10 MLA ही इसके बारे में बात ही नहीं कर रही। प्रसाद अप्पैया बात करिए कब थी भी, तो किसको कौन पूछना? हमें पूछना। कर्नाटक का 1 करोड़ रहने वाले मुसलमान, हम बहुत जोर के साथ पूछना, हमारी हक हम ना दो। हमें क्या कर रही? हमें क्या कर रही भाई? बिरयानी काले को मस्त मजे में ही। अभी बहुत सारे लोग फोन किए होंगे घर को, क्या क्या पकाई? गोश्त किस लाई नहीं लाई? पूछती नहीं पूछती। बिरयानी काले को सोने का वक्त नहीं, जागो मेरे मुसलमान माँ बहनों, जागो। तुम्हारे ऊपर नाइंसाफ हो रहा है, हमारे नस्लें बर्बाद हो रहा है, हमारे स्टूडेंट्स बर्बाद हो लेकर है। इन जालिम हुकूमतों ने हम लोग को नाइंसाफी कर लेकर है। ये बड़ी आवाज से हम लोग पूछना है।
ये लोग ही वादा किए थे। तीसरी सब्जेक्ट, सिद्धरामैया 2023 में पूरे इलेक्शन कैंपेन में ये बोले माइनॉरिटी को हम लोग 10,000 करोड़ बजट देंगे। गए बार 3,500 दिए, 3,500 करोड़। जो इतने सबसे पिछड़ा हुआ कम्युनिटी कर्नाटक में और इंडिया में मुसलमान है, हर तरह से डेवलपमेंट होना है, इनके लिए 10,000 करोड़ बजट में ग्रांट करो बोलकर ये मांग लेकर हम लोग बेलगाम जा रहे हैं अपने लिए, आपके लिए। समझ में आ रहा? दूसरा, प्राइवेट सेक्टर में आजकल क्या हो रहा है, गवर्नमेंट पूरा प्राइवेटाइजेशन कर रहा है, पूरे प्राइवेट को दे रहा है, गवर्नमेंट जॉब ही क्रिएट नहीं हो रहा है। प्राइवेट सेक्टर में रिजर्वेशन दियो, क्योंकि प्राइवेट सेक्टर का कितने भी फैक्ट्रियां हैं, कितने भी बड़े बड़े इदारे, सबको क्या कर दिया, हमें गवर्नमेंट लैंड दे रहा है, पानी दे रहा है, सहूलत दे रहा है, टैक्स रिबेट सब कुछ दे रहा है, तो उन लोग भी रिजर्वेशन देना है। ये रिजर्वेशन सिर्फ मुसलमानों के लिए नहीं, कर्नाटक में तमाम कम्युनिटी को रिजर्वेशन मिल रहा, आपको समझना चाहिए। सिर्फ मुसलमानों को, दलितों के लिए नहीं, इधर लिंगायत को रिजर्वेशन है, इधर वक्कलिगा को रिजर्वेशन है, इधर कुर्बा को रिजर्वेशन है, यानी कि कर्नाटका का तमाम कम्युनिटी को यहां रिजर्वेशन है। तो ये रिजर्वेशन प्राइवेट सेक्टर में हुआ तो सबको रिजर्वेशन मिलना। अभी तक ब्राह्मण्स को, वैश्य, ब्राह्मण, मुदलियार, इनको रिजर्वेशन नहीं था। अब सेंट्रल से ईडब्ल्यूएस रिजर्वेशन आया, इकोनॉमिकली वीकर सेक्शन बोलकर एक रिजर्वेशन आया। वो रिजर्वेशन में ब्राह्मण्स को, वैश्यास को, सबको मिल रहा है, यानी कि कर्नाटका का तमाम कम्युनिटी को रिजर्वेशन मिल रहा है। गवर्नमेंट जॉब कम होते जा रहा है, उसलिए प्राइवेट सेक्टर में रिजर्वेशन लाओ, हमारे बच्चों को जॉब दियो बोलकर पूछने के लिए कौन जा रहा है? एसडीपी जा रहे हैं। कहां जा रहा है? आपकी आवाज लेकर हम लोग बेलगाम जा रहे हैं। और एक अहम मुद्दा, वक्फ का जमीन। ये वक्फ का जमीन बहुत गलत फहमियां है। वक्फ का जमीन ये आकर गवर्नमेंट का जगह बोलकर एक गलत फहमियां बीजेपी वाले फैलाने को फिर। वक्फ का जमीन गवर्नमेंट का जमीन नहीं है, मुसलमानों का, जो बड़े बड़े हस्तियां, बुजुर्ग, जमींदार पूरे अल्लाह के नाम से वक्फ किया हुआ जा गया मुसलमानों का सोशल, इकोनॉमिकल और स्पिरिचुअल डेवलपमेंट के लिए। ये जो है करीब करीब कर्नाटका में 1,06,000 एकड़, 1,06,000 एकड़ वक्फ लैंड नोटिफिकेशन हो गया, गेजेट नोटिफिकेशन। मगर अभी वक्फ बोर्ड का अंदर कुछ 20,000 एकड़ है बोलते हैं, बाकी का पूरा हड़प को बैठी। सबसे ज्यादा हड़पी मुसलमानों का एमएलए, मिनिस्टर, अंजुमन वाले पूरे हड़प को बैठी। सोचिनो हमने सबसे ज्यादा बर्बाद कौन करे इस कौम को? हमारे रहबरांच। समझ में आ रहा? तो ये जो जमीन जो है, ये जमीन जो है जितने भी एंक्रोच करे वो वापस आना कौम को, क्योंकि सुप्रीम कोर्ट का जजमेंट है वंस वक्फ इज ऑलवेज वक्फ। एक बार वक्फ को हो गया खत्म। मगर बीजेपी वाले गलत प्रोपगेंडा कर ले करें। ಬಿಜೆಪಿ ಅವರು ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ, ಒಡೆದಾಡುವ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ವಕ್ಫ್ ಜಮೀನಿನ ಬಗ್ಗೆ. ನಾವು ರೈತರ ಪರ, ಅಯ್ಯೋ ರೈತರ ಭೂಮಿ ವಕ್ಫ್ ಕಿತ್ಕೊಳ್ತದೆ ಅಂತ ಹೇಳಿ ಎಲ್ಲ ಕಡೆ ಪ್ರತಿಭಟನೆ. ಸಿಟಿ ರವಿ, ಪ್ರತಾಪ್ ಸಿಂಹ, ವಿಜಯೇಂದ್ರ, ಯತ್ನಾಳ್. ನಿಮಗೆ ಗೊತ್ತಿರಲಿ, ಯತ್ನಾಳ್ ನಿಮ್ಮ ಮಾವನ ಮನೆಯಿಂದ ವರದಕ್ಷಿಣೆಯಾಗಿ ಕೊಟ್ಟ ಜಮೀನಲ್ಲ ವಕ್ಫ್ ಜಮೀನು, ಅದು ಸರ್ಕಾರದ ಜಮೀನಲ್ಲ. ಅದು ಮುಸಲ್ಮಾನರ ಶ್ರೀಮಂತ ವರ್ಗ, ಬಡ ಮುಸಲ್ಮಾನರ ಅಭಿವೃದ್ಧಿಗಾಗಿ ಕೊಟ್ಟ ಜಮೀನದು. ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನ ಇದೆ, ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅಂತ ಹೇಳಿ. ನೀವು ರೈತರನ್ನ ದಿಕ್ ತಪ್ಪಿಸಬೇಡಿ, ಅನ್ನದಾತರನ್ನ ದಿಕ್ ತಪ್ಪಿಸಬೇಡಿ.
ರೈತರ ಬಗ್ಗೆ ಮಾತಾಡೋರು ಇವತ್ತು ಅಸೆಂಬ್ಲಿ ನಡೀತಾ ಇದೆ. ಒಂದು ಪ್ರಮುಖ ಪ್ರಶ್ನೆಯನ್ನು ನಾನು ಎತ್ತೀನಿ. 16 ವರ್ಷಗಳಿಂದ 30-40 ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡಿದ್ರೆ ಬಗರ್ ಹುಕುಂ ಸಾಗಲಿ ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಲಕ್ಷ ರೈತರು. ಫಾರಂ 15 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು. ಫಾರಂ 53 ಅಲ್ಲಿ 8 ಲಕ್ಷ ಜನ 10 ಲಕ್ಷ ಜನ ಅರ್ಜಿ ಹಾಕಿದ್ರು. ಈಗ ಫಾರಂ ನಂಬರ್ 57 ಅಲ್ಲಿ 8 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಎಷ್ಟು? 8 लाख लोग अर्जी डाल करें. जो गवर्नमेंट का लैंड में ये लोग खेती बाड़ी जो कर रहे हैं ना, कितना लाख? 8 लाख किसान ಅಲ್ಲಿ ವಫ್ನ ಜಮೀನ ಬಗ್ಗೆ ಮಾತಾಡುವ ಸಿಟಿ ರವಿ, ಪ್ರತಾಪ ಸಿಂಹ, ಯತ್ನಾಳ್ ನಿಮಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯದ ಬಡ ರೈತರು ಬಗರ್ ಹುಕುಂನಲ್ಲಿ ಸರ್ಕಾರದ ಭೂಮಿಯನ್ನು ಸಾಗುವಳಿ ಮಾಡ್ತಾ 8 ಲಕ್ಷ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ 8 ಲಕ್ಷ ಅರ್ಜಿಯಲ್ಲಿ ಕೇವಲ 134 ಅರ್ಜಿಗಳು ಮಾತ್ರ ಸಕ್ರಮಗೊಳಿಸಿದ್ದಾರೆ. ಉಳಿದ 8 ಲಕ್ಷ ಅರ್ಜಿ ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ, ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ, ನಿಮ್ಮ ಡಿಸಿ ಕಚೇರಿಯಲ್ಲಿ, ನಿಮ್ಮ ಕಂದಾಯ ಪೆಂಡಿಂಗ್ ಇದೆ. ಅದನ್ನ ಮಾತಾಡಕ್ಕೆ ನನಗೆ ಸಾಧ್ಯ ಇಲ್ವಾ? ಅದನ್ನ ಮಾತಾಡಕ್ಕೆ ವಿಜಯೇಂದ್ರನಿಗೆ ಸಾಧ್ಯ ಇಲ್ವಾ? ಆ ರೈತರ ಬಗ್ಗೆ ಕಣ್ಣೀರು ಒರೆಸೋರು, ರೈತರ ಬಗ್ಗೆ ವಕ್ಫ್ ಭೂಮಿ ಬಗ್ಗೆ ತಪ್ಪು ಮಾಹಿತಿ ಕೊಡೋರು, 11,000 ರೈತ ನೋಟಿಸ್ ಹೋಗಿದೆ ನೋಡೋರು, 8 ಲಕ್ಷ ರೈತರು ಅರ್ಜಿ ಹಾಕೊಂಡು 16 ವರ್ಷಗಳಿಂದ ಕಾಯ್ತಾರ್ರಿ. ನೀವು ಸೆಷನ್ ಅಲ್ಲಿ ಇದನ್ನ ಮಾತಾಡ್ಬೇಕು, ಇದನ್ನ ಮಾತಾಡ್ಬೇಕು, ಈ ರೈತರ ಬಗ್ಗೆ ಮಾತಾಡ್ಬೇಕು. ರೈತರ ಹತ್ತು ತಪ್ಪಿಸುವ ಕೆಲಸ ಎಲ್ಲ ಮಾಡ್ಬೇಕಾಗಿರೋದು ನೀವು. ಹಾಗಾಗಿ ಬಹಳ ಗಂಭೀರವಾಗಿ ನಾನು ಹೇಳ್ತಾನೆ, ರೈತರ ಬಗ್ಗೆ ನಿಜವಾದ ನೀವು ಕಾಳಜಿ ಇದ್ರೆ, ರೈತರ ಬಗ್ಗೆ ಇವತ್ತು ನಿಮಗೆ ಕಾಳಜಿ ಇದ್ದಿದ್ರೆ, ಯತ್ನಾಳ್ ನಿಮ್ಮ ನರೇಂದ್ರ ಮೋದಿ ಕೇಂದ್ರದ ಇವತ್ತು ಏನ್ ಮಾಡಿ ಗೊತ್ತಾ? ಸರ್, ರೈತರು ತನ್ನ ಬೇಡಿಕೆಗಳನ್ನು ಇಟ್ಕೊಂಡು ಶಂಭು ಗಡಿಯಲ್ಲಿ ಹೋದಾಗ ಅವರ ಮೇಲೆ ಅವರ ಪೊಲೀಸರ ಮೂಲಕ ಜಲಪಿರಂಗಿಯನ್ನು ಮಾಡಿದ್ದಾರೆ, ಆಶ್ರಯವನ್ನು ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ನಿಮ್ಮದೇ ಜೆಪಿ ಸರ್ಕಾರ. ಯತ್ನಾಳ್ ರೈತರ ಬಗ್ಗೆ ಮಾತಾಡ್ತೀರಾ? ಸಿಟಿ ರವಿ ರೈತರ ಬಗ್ಗೆ ಮಾತಾಡ್ತೀರಾ? ಮಾತಾಡಿ. ಈಗ ನಿಮ್ಮ ಕೇಂದ್ರದ ನರೇಂದ್ರ ಮೋದಿ ಅವರು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಜಲಪಿರಂಗಿ ಹೊಡಿಸಿದ್ದಾರೆ. ರೈತರ ಬಗ್ಗೆ ಕಣ್ಣೀರು ಮೊಸಳೆಗೆ ನೀರು ಹಾಕ್ತೀರಾ ನೀವು? ನಿಮಗೆ ಯಾವ ಹಕ್ಕಿದೆ ವಕ್ಫ್ ಬಗ್ಗೆ ಮಾತಾಡಿ? ನಿಜವಾದ ರೈತರ ಸಮಸ್ಯೆ ಮಾತಾಡಿ, ರೈತರ ಬಗ್ಗೆ ಕಾಳಜಿ ಇದ್ರೆ ಅವರು ಮಾತಾಡಿ. ವಕ್ಫ್ ವಿಚಾರದಲ್ಲಿ ದಿಕ್ಕು ತಪ್ಪಿಸಿ ಜಾತಿ ಜಾತಿ ಕೋಮು ಮಧ್ಯದ ಮೇಲೆ ಜಗಳ ತಂದಾಕ್ಬೇಡಿ. ನಾವೆಲ್ಲರೂ ಸಹೋದರರಂತೆ ಇಲ್ಲಿ ಬರ್ತಾ ಇದ್ದೀವಿ. ऐसे बहुत सारे हमारे मांग अवाम की मांग लेकर हम लोग बेलगाम निकले हैं. बस जैसा कि हमारे प्रसाद साहब आपको बोले, सोशल मीडिया में इसका ये डिमांड के बारे में लिखना है. आप किसको किसको लिखना आता है, किसको किसको जो वीडियो करना आता है, वीडियो में अलग अलग हो सके होटल में जाको खाना का को वीडियो देती, बिरयानी मस्त है, वहां कहा की जाको वीडियो करती, ये मकसद का वीडियो टिकटॉक करती. क्या वो टिकटॉक वो करती ना, रील्स थी, क्या क्या रील्स, सुभान अल्लाह. ये रील्स करो जी, हुकूक अवाम की हुकूक के लिए, मजलूमों के हुकूक के लिए जो है ना, इसका रील्स करना, इसका वीडियो करना, गवर्नमेंट तक हर आवाज पहुंचाना. करेंगे तो बहुत इज्जत के साथ आप लोग हम लोग को अहलन सहलन कहते हुए बहुत बेहतरीन तरीके से हम लोग को इस्तिकबाल करें और अच्छा इधर इंतजाम करें, बोलने का मौका दिए. आप तमाम लोगों को शुक्रिया अदा करते हुए, यहाँ के जितने भी जिम्मेदार हैं, मीडिया पर्सन है और जितने भी पुलिस डिपार्टमेंट है, तमाम लोगों को मैं शुक्रिया अदा करते हुए मेरी बात को खत्म करता हूँ. जय हिंद, जय कर्नाटका, जय सीपीआई, जय बीजेपी. जैसा कि तमाम को मालूम है, लगातार मुसलसल 6 दिनों से हमारे स्टेट के लीडर्स पूरा दौरा करते हुए यहाँ पर आए हैं. हम लोग 1-2 घंटा नहीं रुक सकते. ये लोग क्या है 6 दिन अपनी 24 घंटा कुर्बानियाँ देकर यहाँ पर आकर हम ना ये बता रहे हैं आप लोग जागना है, क्योंकि मौजूदा हालात आप
आप देख रहे हैं, भी रिजर्वेशन हो, हमें पता नहीं है, हम लोग अलग अलग मुद्दे में उलझे हुए हैं। हमें जानना है रिजर्वेशन क्या है, वक्फ बोर्ड क्या है, कांतराज आयोग क्या है, वड़े मीಸಲಾತಿ क्या है, ये सब समझते हुए हम लोग क्या है इसके ऊपर हम लोग भी आवाज उठाना। तो इस अल्हम्दुलिल्लाह यहाँ पर हुबली में ये 6वां दिन था। यहाँ पर सोशल डेमोक्रेटिक पार्टी ऑफ इंडिया यू टर्न सरकार बेलगाम चलो जाता के रिलेटेड यहाँ पर प्रोग्राम हुआ। जो इस प्रोग्राम में आए हुए हमारे इसके संचालक हमारे राज्य प्रधान कार्यदर्शी भास्कर प्रसाद साहब का मैं तहे दिल से शुक्रिया करता हूँ। इसी के साथ साथ हमारे स्टेट के प्रेसिडेंट अब्दुल मजीद साहब का भी बहुत बहुत शुक्रिया अदा करता हूँ। इसी के साथ साथ हमारे डिस्ट्रिक्ट प्रेसिडेंट सलीम आलियार साहब भी मैं तहे दिल से शुक्रिया अदा करता हूँ। इसके साथ साथ हमारे जितने भी हमारे स्टेट के जो ऑफिस बेरर है, जो हमारे स्टेट कमेटी मेंबर है, उनका तमाम का तहे दिल से शुक्रिया अदा करता हूँ। इसी के साथ साथ हमारे जितने भी यहाँ पर धारवाड़ डिस्ट्रिक्ट के वुमेन इंडिया मूवमेंट यहाँ पर बहनें आकर बैठी है, बहुत देरों से यहाँ पर लगातार 4 बजे कर अभी तक यहाँ पर बैठकर यहाँ पर सुनी, उन तमाम लोगों का मैं तहे दिल से शुक्रिया अदा करता हूँ। इसी के साथ साथ जितने भी हमारे पर कैडर्स आए, वेलवियर्स आए, उनका भी तहे दिल से शुक्रिया अदा करता हूँ। खुसूसन हमारे यहाँ पर जो पुलिस डिपार्टमेंट बहुत सारे रोक टोक हुए, फिर भी उन्होंने हमारा साथ नहीं छोड़ा, आखिरी दम तक हमें सपोर्ट करते हुए यहाँ पर हमारे इस प्रोग्राम को क्या है बेलगाम चलो जाता प्रोग्राम को यहाँ पर कामयाब किए, उनका भी तहे दिल से शुक्रिया अदा करता हूँ। पूरे कमिश्नर व्याप्ति में जितने भी लोग यहाँ पर आते उनका तमाम का शुक्रिया अदा करते हुए, और एक हमारे जितने भी मीडिया भाई यहाँ पर आकर मुसलसल वो भी कुर्बानी देकर यहाँ पर रुके हुए हैं, उनका भी तहे दिल से शुक्रिया करते हुए इस प्रोग्राम को यहीं पे खत्म करते हुए अब तमाम लोग उधर ही रुके हैं, क्योंकि आगे भी धारवाड़ में एक प्रोग्राम है। हमारे डिस्ट्रिक्ट प्रेसिडेंट और हमारे स्टेट प्रेसिडेंट और हमारे जनरल सेक्रेटरी भास्कर साहब एक एड देंगे, उसके बाद धारवाड़ को रवाना होगा। अस्सलाम वालेकुम, जय भीम। सब लोग वहाँ पर रुकना है। ಬಂಧುಗಳೇ, ನಮ್ಮ ಕರೆಗೆ ಹೋಗ್ಬಿಟ್ಟು 100 ರೂಪಾಯಿಯಿಂದ ಹಣವನ್ನು ಕೊಟ್ಟಿದ್ದೀರಿ, ನಿಮ್ಮಲ್ಲಿ ಕೂಡ ಧನ್ಯವಾದಗಳು। साथियों, ये हमें धारवाड़ को